ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮಸ್ಕಾರ ವೀಕ್ಷಕರೇ, ನಮ್ಮ ಹೋಮಿಯೋಪತಿ ಅರ್ಪಿಸುವಂತಹ ನಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪವಿತ್ರ, ನಮ್ಮೊಂದಿಗೆ ಡಾಕ್ಟರ್ ಸ್ನೇಹ ಇದ್ದಾರೆ. ಇಂದಿನ ಕಾರ್ಯಕ್ರಮದ ಮೂಲಕ ಚರ್ಮದ ಸಮಸ್ಯೆಯ ಬಗ್ಗೆ ನಾವು ಕೂಡ ಮಾಹಿತಿನ ಪಡ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಚರ್ಮ ಅಂತ ಹೇಳಿದಾಗ ನಮ್ಮ ಒಬ್ಬ ಮನುಷ್ಯನ ದೇಹದ ಒಂದು ಅತಿ ದೊಡ್ಡ ಆರ್ಗನ್ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾವು ಕೂಡ ಪಡ್ಕೊಳ್ಳೋಣ. ಚರ್ಮದ ರೋಗಗಳು ಯಾವ ರೀತಿ ಇರುತ್ತೆ, ಇದರಲ್ಲಿ ಕಂಡುಬರುವಂತಹ ಒಂದು ಲಕ್ಷಣಗಳು ಯಾವ ರೀತಿ ಇರುತ್ತೆ, ಇದನ್ನು ಯಾವ ರೀತಿ ಸರಿಪಡಿಸ್ಕೊಳ್ಬೋದು, ಹೀಗೆ ಸಂಪೂರ್ಣ ಮಾಹಿತಿನ ಪಡ್ಕೊಳ್ಳೋಣ. ಇನ್ನು ನಮ್ಮ ಹೋಮಿಯೋಪತಿ ಬೆಂಗಳೂರಿನಲ್ಲಿ 2 ಶಾಖೆಗಳು, ಮಲ್ಲೇಶ್ವರಂ ಮತ್ತು ಜಯನಗರ್. ಇನ್ನು ಇದಲ್ಲದೆ ಮೈಸೂರು, ದಾವಣಗೆರೆ, ಹುಬ್ಬಳ್ಳಿ ಮತ್ತು ಗುಲ್ಬರ್ಗದಲ್ಲಿ ಕೂಡ ನಮ್ಮ ಶಾಖೆಗಳಿದೆ. ಮತ್ತಷ್ಟು ಮಾಹಿತಿ ಬೇಕು ಅನ್ನೋದಾದರೆ ಟಿವಿ ಸ್ಕ್ರೀನ್ ಮೇಲೆ ಹೋಗೋ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಟೆಲಿಕಾಲರ್ಸ್ ನಮಗೆ ನೀಡ್ತಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್. ನಮಸ್ಕಾರ. ಎಸ್ ಡಾಕ್ಟರ್, ಸ್ಕಿನ್ ಅಂತ ಹೇಳಿದ ತಕ್ಷಣ ಒಬ್ಬ ಮನುಷ್ಯನ ದೇಹದಲ್ಲಿರುವಂತಹ ಅತಿ ದೊಡ್ಡ ಆರ್ಗನ್ ಅಂತ ಹೇಳ್ತಾ ಇದ್ರಿ. ಸೊ ಇದರಲ್ಲಿ ಕಂಡುಬರುವಂತಹ ಸಮಸ್ಯೆಗಳು ಯಾವ ರೀತಿಯಾದಂತಹ ಚರ್ಮದ ಸಮಸ್ಯೆಗಳು ಕಂಡುಬರುತ್ತೆ ಡಾಕ್ಟರ್? ಸೊ ಚರ್ಮದ ರೋಗಗಳು ಅಂತಂದಾಗ ಸಾಕಷ್ಟು ಥರದ ಚರ್ಮದ ರೋಗಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಅದರಲ್ಲಿ ಮುಖ್ಯವಾಗಿರುವಂಥದ್ದು, ಈಗ ವಾತಾವರಣಗಳು ಚೇಂಜ್ ಆದಾಗ, ಬೇಸಿಗೆಗಾಲದಿಂದ ಚಳಿಗಾಲ ಆಗಿರ್ಬೋದು ಅಥವಾ ಚಳಿಗಾಲದಿಂದ ಮಳೆಗಾಲ ಆಗಿರ್ಬೋದು, ಆ ಟೈಮಲ್ಲಿ ಏನಾಗುತ್ತೆ, ಸಾಕಷ್ಟು ಚರ್ಮದ ರೋಗಗಳಲ್ಲಿ ನಾವು ಅಲರ್ಜಿ ಸಮಸ್ಯೆಗಳನ್ನು ತುಂಬ ನೋಡ್ತಾ ಹೋಗ್ತೀವಿ. ಸೊ ವೆದರ್ ಚೇಂಜ್ ಆದಾಗ ಈ ಚಿಕ್ಕ ಚಿಕ್ಕ ಗುಳ್ಳೆಗಳಾಗುವಂಥದ್ದಾಗಿರ್ಬೋದು, ಅಥವಾ ಯೂಶಲಿ ಏನಾಗುತ್ತೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಅಂದರೆ ಬ್ಯಾಕ್ಟೀರಿಯಾಗಳ ಸಂಬಂಧಪಟ್ಟಂಗೆ ಇನ್ಫೆಕ್ಷನ್ಗಳಲ್ಲಿ ಅಲರ್ಜಿಕ್ ಡರ್ಮಟೈಟಿಸ್ ಆಗುವಂಥದ್ದು, ಅಥವಾ ಈ ಸೋಪ್ಗಳು ಬದಲಾವಣೆಗಳಾಗ್ತಾ ಇರುತ್ತೆ. ಈಗ ಬಟ್ಟೆ ಹಚ್ಚುವಂಥ ಸೋಪ್ ಆಗಿರ್ಬೋದು, ಅಥವಾ ಪಾತ್ರೆ ತೊಳೆಯುವಂಥ ಸೋಪ್ ಆಗಿರ್ಬೋದು, ಅಥವಾ ಕೆಲವೊಬ್ಬರಿಗೆ ಏನಾಗುತ್ತೆ, ಕೆಲವೊಂದು ಈ ಬಟ್ಟೆಗಳನ್ನು ಸೋಕಿದಾಗ, ಈ ಸಿಲ್ಕ್ ಬಟ್ಟೆ ಆಗಿರ್ಬೋದು ಅಥವಾ ಕಾಟನ್ ಬಟ್ಟೆ ಆಗಿರ್ಬೋದು, ಅದನ್ನು ಯೂಸ್ ಮಾಡಿದ ಕೂಡಲೇ ಚಿಕ್ಕ ಚಿಕ್ಕ ಗುಳ್ಳೆಗಳು ಬರುವಂಥದ್ದು, ಅಥವಾ ಸಾಕಷ್ಟು ಜನರಿಗೆ ಹೆಣ್ಣು ಮಕ್ಕಳಲ್ಲಿ ಅತಿ ಹೆಚ್ಚಾಗಿ ಈ ಆಭರಣಗಳನ್ನು ಹಾಕಿದಾಗ, ಬಂಗಾರದ ಆಭರಣಗಳೇ ಆಗಿರ್ಬೋದು ಅಥವಾ ಬೆಳ್ಳಿದು ಆಭರಣಗಳೇ ಆಗಿರ್ಬೋದು, ಅಥವಾ ಕೆಲವೊಬ್ಬರಿಗೆ ಈ ಆರ್ಟಿಫಿಷಿಯಲ್ ಏನು ಹಾಕ್ಕೊಳ್ತಾರೆ ಆಭರಣಗಳು, ಅದರಿಂದ ಯಾವ ಭಾಗಕ್ಕೆ ಆ ಚರ್ಮ ಸೋಕ್ತಾ ಹೋಗುತ್ತೋ ಆಗ ಅಲ್ಲಿ ಗುಳ್ಳೆಗಳಾಗುವಂಥದ್ದು, ಅಥವಾ ವಿಪರೀತ ನವೆ ತುರಿಕೆ ಆಗುವಂಥದ್ದು, ಉರಿ ಬರುವಂಥದ್ದು, ಈ ಎಲ್ಲ ಸಾಕಷ್ಟು ಸಮಸ್ಯೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಈ ಚರ್ಮಕ್ಕೆ ಇವಾಗ ಕಾಂಟ್ಯಾಕ್ಟ್ ಡರ್ಮಟೈಟಿಸ್, ಈಗ ನೀವು ಹೇಳಿದ್ದು ಅಂದರೆ ಯಾವುದೋ ಒಂದು ಶರ್ಟ್ ಹಾಕಿದಾಗ ಅಥವಾ ಯಾವುದೇ ಒಂದು ಗಾರ್ಮೆಂಟ್ಸ್, ಯಾವುದೇ ಸಿಲ್ಕ್ ಆಗಿರ್ಬೋದು, ಕಾಟನ್ ಆಗಿರ್ಬೋದು, ಅದು ನಮಗೆ ಸೋಕಿದಾಗ ನಮ್ಮ ಚರ್ಮದ ಒಳಗಡೆ ಅಲರ್ಜಿ ಸೆಲ್ ಪ್ರಮಾಣ, ಇಸಿನೋಫಿಲ್ಸ್ ಅಂತ ಹೇಳ್ತೀವಿ, ಆ ಪ್ರಮಾಣ ಹೆಚ್ಚಾದಾಗ ಮಾತ್ರನೇ ನಮಗೆ ಲಕ್ಷಣಗಳು ಕಾಣಿಸ್ಕೊಡುವಂಥದ್ದು. ಅಂದರೆ ತುರಿಕೆ ಆಗಿರ್ಬೋದು, ಅಥವಾ ಆಗಬಹುದು, ಅಥವಾ ತುಂಬಾ ಚರ್ಮ ಡ್ರೈ ಆಗುವಂಥದ್ದು, ಅಥವಾ ಕೆಂಪಾಗಿ ಗುಳ್ಳೆಗಳು ಬರುವಂಥದ್ದು, ಈ ಎಲ್ಲ ಅಂಶಗಳನ್ನು ಅಥವಾ ಈ ಲಕ್ಷಣಗಳನ್ನು ನಾವು ನೋಡುವಂಥದ್ದು ನಮ್ಮ ಚರ್ಮದ ಒಳಗಡೆ ಇರುವಂಥ ಅಲರ್ಜಿ ಸೆಲ್ಸ್ಗಳು ಹೆಚ್ಚಾದಾಗ ಮಾತ್ರ. ಸಾಕಷ್ಟು ಜನ ಅದೇ ಒಂದು ಗಾರ್ಮೆಂಟ್ಸನ್ನು, ಅಂದರೆ ಕಾಟನ್ ಬಟ್ಟೆಗಳಾಗಿರ್ಬೋದು, ಸಿಲ್ಕ್ ಆಗಿರ್ಬೋದು, ಸಾಕಷ್ಟು ಆ ಥರದ್ದು ಉಪಯೋಗಿಸಿದಾಗ ಪ್ರತಿಯೊಬ್ಬರಿಗೂ ಆಗಲ್ಲ, ಕೆಲವೊಬ್ಬರಲ್ಲಿ ಮಾತ್ರ ನಾವು ನೋಡ್ತಾ ಇರ್ತೀವಿ. ಯಾಕಂತಂದರೆ ಅವರ ಚರ್ಮದ ಒಳಗಡೆ ಇರುವಂತಹ ಬಿಳಿ ರಕ್ತ ಕಣಗಳು ಯಾವಾಗ ಕಡಿಮೆ ಆಗ್ತಾ ಹೋಗುತ್ತೋ, ಸೊ ಆಗೇನಾಗುತ್ತೆ, ಚರ್ಮದ ಒಳಗಡೆ ಇರುವಂತಹ ಈ ಅಲರ್ಜಿ ಅಂಶ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಅವರಲ್ಲಿ ಈ ಸಮಸ್ಯೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಇದಿಷ್ಟೇ ಅಲ್ಲದೆ ಕೆಲವೊಬ್ಬರಿಗೆ ತಿನ್ನುವಂಥ ಪದಾರ್ಥಗಳಲ್ಲಿ ಕೂಡ ಅಲರ್ಜಿ ಆಗುವಂಥದ್ದು. ಈಗ ಆಯಿಲ್ ಚೇಂಜ್ ಆಯಿತು ಅಂದರೆ, ಎಣ್ಣೆ ಏನಾದರೂ ಸ್ವಲ್ಪ ಬೇರೆ ರೀತಿಯಾದ ಎಣ್ಣೆ ಉಪಯೋಗಿಸಿದ್ರೆ, ಅಥವಾ ಇದಷ್ಟೇ ಅಲ್ಲದೆ ಕೆಲವೊಬ್ಬರಿಗೆ ಏನಾಗುತ್ತೆ, ಈ ಜಿಡ್ಡಿನ ಅಂಶ ಇರುವಂಥದ್ದು, ಅಂದರೆ ತುಪ್ಪ ಆಗಿರ್ಬೋದು, ಬೆಣ್ಣೆ ಆಗಿರ್ಬೋದು, ಅಥವಾ ನಾನ್ ವೆಜ್ ಆಗಿರ್ಬೋದು, ಸೊ ಇವುಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಯಿತು ಅಂದ ಕೂಡಲೇ ಇಮಿಡಿಯೇಟ್ಲಿ ಗಂಧೆಗಳು ಬರ್ತಾ ಹೋಗುತ್ತೆ, ಕೆಂಪದಾಗಿ ಬರ್ತಾ ಹೋಗುತ್ತೆ. ಜೊತೆಗೆ ಇದು ವಿಪರೀತ ನವೆ ಇರುವಂಥದ್ದು, ಸ್ವಲ್ಪ ಮಟ್ಟಿಗೆ ಇದ್ದು 1 ಗಂಟೆ 2 ಗಂಟೆ ತಂತಾನೇ ಮತ್ತೆ ಕಡಿಮೆ ಆಗುವಂಥದ್ದು. ಇದಕ್ಕೆ ನಾವು ಅರ್ಟಿಕೇರಿಯಾ ಅಂತ ಹೇಳ್ತೀವಿ. ಇದನ್ನು ಕೂಡ ಸಾಕಷ್ಟು ಜನರಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇದಿಷ್ಟೇ ಅಲ್ಲದೆ ನಾವು ಇದನ್ನು ಹೊರತುಪಡಿಸಿ ಈ ಚರ್ಮದ ಕಾಯಿಲೆಗಳಲ್ಲಿ, ಈ ಸ್ಪೆಷಲಿ ಮಳೆಗಾಲದಲ್ಲಿ, ಈಗ ನೀವಾಗಲೇ ಹೇಳ್ತಾ ಇದ್ರಿ ಬಟ್ಟೆ ಹೊರಗಡೆ ಹಾಕಿರ್ತಾರೆ, ಸೊ ಕೆಲವೊಂದು ಸತಿ ಆ ಗಾಳಿಯಿಂದ ಕೂಡ ಈ ಫಂಗಲ್ ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ. ಸ್ಪೆಷಲಿ ಈ ಫಂಗಲ್ ಇನ್ಫೆಕ್ಷನ್ಸ್ ಏನಾಗುತ್ತೆ ಅಂತಂದರೆ, ಈ ತೊಡೆ ಸಂಧಿಯಲ್ಲಾಗುವಂಥದ್ದು ಅಥವಾ ಕಂಕಳಲ್ಲಿ ಆಗುವಂಥದ್ದು. ಜೊತೆಗೆ ನೀವಾಗಲೇ ಹೇಳ್ತಾ ಇದ್ವಿ ಬೆವರು ಎಲ್ಲಿ ಹೆಚ್ಚು ಬರುತ್ತೆ, ಕತ್ತು ಭಾಗದಲ್ಲಿ ಆಗಿರ್ಬೋದು, ಅಥವಾ ಮೊಣಕಾಲು ಹಿಂದೆಗಡೆ ಆಗಿರ್ಬೋದು. ಸೊ ಈ ಭಾಗಗಳಲ್ಲಿ ಏನಾಗುತ್ತೆ, ರೌಂಡ್ ಆಗಿ ಪ್ಯಾಚಸ್ಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಅದಕ್ಕೆ ನಾವು ರಿಂಗ್ ವರ್ಮ್, ಸೊ ಇದು ಸಾಕಷ್ಟು ಜನರಲ್ಲಿ ನಾವು ನೋಡ್ಬೋದು. ಸೊ ಈ ಹುಳುಕಡ್ಡಿ ಆದಾಗ ಏನು ಮಾಡ್ತಾರೆ, ಸಾಕಷ್ಟು ಜನ ಅದಕ್ಕೆ ಆಯಿಂಟ್ಮೆಂಟ್ಗಳನ್ನು ಉಪಯೋಗಿಸ್ತಾ ಇರ್ತಾರೆ, ಕ್ರೀಮ್ಗಳು ಉಪಯೋಗಿಸ್ತಾ ಇರ್ತಾರೆ. ಯಾಕಂದರೆ ಹುಳುಕಡ್ಡಿಯಲ್ಲಿ ನಿಮಗೂ ಗೊತ್ತಿರ್ಬೋದು, ಸಾಕಷ್ಟು ಜನ ವೀಕ್ಷಕರಿಗೂ ಗೊತ್ತಿರ್ಬೋದು, ವಿಪರೀತ ನವೆ ಇರುತ್ತೆ, ತುರಿಕೆ ತುಂಬ ಜಾಸ್ತಿ ಇರುತ್ತೆ. ಅದನ್ನು ಆಯಿಂಟ್ಮೆಂಟ್ ಆಗಿರ್ಬೋದು, ಕ್ರೀಮ್ ಆಗಿರ್ಬೋದು ಹಚ್ಚಿದಾಗ ತಕ್ಕ ಮಟ್ಟಿಗೆ ಕಡಿಮೆ ಆಗುವಂಥದ್ದು,
ಮತ್ತೆ ವಾಪಸ್ಸು ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಈ ಹುಳುಕಡ್ಡಿ ಇರೋದ್ರಿಂದನೋ ಅಥವಾ ಫಂಗಲ್ ಇನ್ಫೆಕ್ಷನ್ಸ್ ಅಂತ ಏನು ಹೇಳ್ತೀವಿ, ರಿಂಗ್ವರ್ಮ್ ಇನ್ಫೆಕ್ಷನ್ಸ್ ಅಂತ ಕೂಡ ಹೇಳ್ತೀವಿ, ಇದರಲ್ಲೇ ಸಾಕಷ್ಟು ಬೇರೆ ಬೇರೆ ವಿಧಗಳನ್ನು ಕೂಡ ನೋಡ್ತೀವಿ. ಅದಕ್ಕೆ ನಾವು ಟೀನಿಯಾ ಕ್ರೂರಿಸ್ ಅಂತ ಹೇಳ್ತೀವಿ, ಟೀನಿಯಾ ವರ್ಸಿಕ್ಯುಲರ್ ಅಂತ ಹೇಳ್ತೀವಿ, ಟೀನಿಯಾ ಕ್ಯಾಪಿಟೇಟ್ ಅಂತ ಹೇಳ್ತೀವಿ. ಹಾಗಾಗಿ ಭಾಳಷ್ಟು ವಿಧಗಳು ಅದರಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಇದರಲ್ಲಿ ಕೂಡ ಇನ್ಫೆಕ್ಷನ್ಸಲ್ಲಿ ನಮ್ಮ ಚರ್ಮದ ಪದರಗಳು ಅಂತ ನಾನು ಆಗಲೇ ಹೇಳ್ತಾ ಇದ್ದೆ, 6 ಪದರಗಳಿರುತ್ತೆ, ಮೇಲ್ಗಡೆ ಒಂದು ಪದರನ ಹೊರತುಪಡಿಸಿ ಇವುಗಳಲ್ಲಿ ಯಾವಾಗ ಬಿಳಿ ರಕ್ತ ಕಣಗಳು ಕಡಿಮೆ ಆಗುತ್ತೋ ಆವಾಗ ಈ ಇನ್ಫೆಕ್ಷನ್ಗಳನ್ನು ನೋಡುವಂಥದ್ದು. ಎರಡನೇದಾಗಿ ಈ ಫಂಗಲ್ ಇನ್ಫೆಕ್ಷನ್ ನಾವು ಹೆಚ್ಚಾಗಿ ನೋಡುವಂಥದ್ದು ಯಾವಾಗ ನಮ್ಮ ಚರ್ಮ ತುಂಬ ಡ್ರೈ ಆಗ್ತಾ ಹೋಗುತ್ತೋ ಅವರಲ್ಲಿ ಅತಿ ಹೆಚ್ಚಾಗಿ ಈ ಸಮಸ್ಯೆಗಳನ್ನು ನೋಡ್ತಾ ಹೋಗ್ತೀವಿ. ಅಂದರೆ ನಮ್ಮ ಚರ್ಮದ ಪದರಗಳೇನಿರುತ್ತೆ ಅಲ್ಲಿ ಯಾವಾಗ ಆಯಿಲ್ ಉತ್ಪತ್ತಿ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಾವು ಸೆಬೇಷಿಯಸ್ ಗ್ರಂಥಿ ಅಂತ ಹೇಳ್ತೀವಿ. ಆ ಸೆಬೇಷಿಯಸ್ ಗ್ರಂಥಿಯಿಂದ ಸೀಬಮ್ ಅನ್ನೋ ಒಂದು ಆಯಿಲ್ ಉತ್ಪತ್ತಿ ಆಗ್ತಾ ಇರುತ್ತೆ. ಯಾವಾಗ ಈ ಆಯಿಲ್ ಅಂಶ ಕಡಿಮೆ ಉತ್ಪತ್ತಿ ಆಗ್ತಾ ಹೋಗುತ್ತೋ ಆಗ ಚರ್ಮ ಏನಾಗುತ್ತೆ, ತುಂಬ ಡ್ರೈ ಆಗ್ತಾ ಹೋಗುತ್ತೆ. ಆಗ ಈ ಟೀನಿಯಾ ಅಥವಾ ಫಂಗಲ್ ಇನ್ಫೆಕ್ಷನ್ಸ್ ನಾವು ಹೆಚ್ಚು ನೋಡ್ಬೋದು. ಇನ್ನು ನಮ್ಮ ಹೋಮಿಯೋಪತಿ ಬೆಂಗಳೂರಿನಲ್ಲಿ 2 ಶಾಖೆಗಳು, ಮಲ್ಲೇಶ್ವರಂ ಮತ್ತು ಜಯನಗರ್. ಇನ್ನು ಇದಲ್ಲದೆ ಇನ್ನು ಮೈಸೂರು, ದಾವಣಗೆರೆ, ಹುಬ್ಬಳ್ಳಿ ಮತ್ತು ಗುಲ್ಬರ್ಗದಲ್ಲಿ ಕೂಡ ನಮ್ಮ ಶಾಖೆಗಳಿದೆ. ಮತ್ತಷ್ಟು ಮಾಹಿತಿ ಬೇಕು ಅನ್ನೋದಾದರೆ ಟಿವಿ ಸ್ಕ್ರೀನ್ ಮೇಲೆ ಹೋಗೋ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಟೆಲಿಕಾಲರ್ಸ್ ನಮಗೆ ನೀಡ್ತಾರೆ. ಓಕೆ, ಒಬ್ಬರು ಕಾಲರ್ ಇದ್ದಾರೆ ನೋಡೋಣ. ಹಲೋ, ನಮಸ್ಕಾರ. ಜಯ ಅಂತ ಸರ್. ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್, ಚಿಂತಾಮಣಿಯಿಂದ. ಓಕೆ, ಚರ್ಮದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳಿ. ಹಲೋ, ಹೇಳಿ ಅಮ್ಮ. ನಮಸ್ಕಾರ ಡಾಕ್ಟ್ರೆ. ನಮಸ್ತೆ ಅಮ್ಮ, ಹೇಳಿ. ನನಗೆ ಸುಮಾರು 5 ವರ್ಷದಿಂದ ನನಗೆ ಬಿಳಿ ಮಚ್ಚೆಗಳು ಕಾಣಿಸ್ಕೊಳ್ತಾ ಇದೆ. ಓಕೆ. ತುಟಿ ಮೇಲೆ ಇದೆ, ಮತ್ತು ಈ ಬೆಲ್ಲುಗಳು ಸಹ ಕಾಣಿಸ್ಕೊಳ್ತಾ ಇದೆ. ಸುಮಾರು ಆಯಿಲ್ಮೆಂಟ್ ಯೂಸ್ ಮಾಡಿದ್ದೀವಿ, ಆದರೂ ಕೂಡ ಹಾಗೆ ಕಾಣಿಸ್ಕೊಳ್ತಾ ಇದೆ. ಸೊ ಏನಕ್ಕೆ ಆ ರೀತಿ ತೊಂದರೆ ಆಗ್ತಿದೆ, ಹೋಗುತ್ತಾ ಇಲ್ವಾ, ಅದ್ರ ಬಗ್ಗೆ ತಿಳ್ಕೊಬೇಕಾಗಿತ್ತು ಡಾಕ್ಟ್ರೆ. ಓಕೆ. ಸೊ 5 ವರ್ಷದ ಹಿಂದೆ ಫಸ್ಟ್ ಸ್ಟಾರ್ಟ್ ಆಗಿರೋ ತುಟಿ ಮೇಲೆ ಅಮ್ಮ? ಹೌದು ಡಾಕ್ಟ್ರೆ. ಬೇರೆ ಎಲ್ಲೆಲ್ಲಿದೆ ಅಮ್ಮ ತುಟಿ ಬಿಟ್ರೆ? ತುಟಿ ಮೇಲೆ, ಬೆಲ್ಲು ಮೇಲೆ ಅಷ್ಟೇ ಡಾಕ್ಟ್ರೆ. ಅಷ್ಟೇ ಇದೆಯಾ? ಸರಿ ಅಮ್ಮ. ನಿಮ್ಮ ಮನೇಲಿ ಯಾರಿಗಾದ್ರೂ ಇತ್ತಮ್ಮ, ನಿಮ್ಮ ತಂದೆ ತಾಯಿ ಅಥವಾ ಅಜ್ಜಿ ತಾತ? ಯಾರಿಗೂ ಆ ರೀತಿ ತೊಂದರೆ ಇರಲಿಲ್ಲ. ಸೊ ನನಗೆ ಈ ರೀತಿ ಫಸ್ಟ್ ಕಾಣಿಸ್ಕೊಳ್ತಿರೋದು. ಸೊ ಅದಕ್ಕೋಸ್ಕರ ನೋಡಿ ಅಮ್ಮ, ಇದು ವೈಟ್ ಪ್ಯಾಚಸ್ ಅಥವಾ ತೊನ್ನು ಅಂತಲೇ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ಸಾಕಷ್ಟು ಬೇರೆ ಕಾಯಿಲೆಗಳಲ್ಲಿ ಕೂಡ ಈ ಬಿಳಿ ಮಚ್ಚೆಗಳನ್ನು ನೋಡ್ತೀವಿ. ಅಂದರೆ ಲ್ಯೂಕೋಡರ್ಮಾ ಆಗಿರ್ಬೋದು ಅಥವಾ ಟೀನಿಯಾ ವರ್ಸಿಕ್ಯುಲರ್ ಅಂತೀವಿ, ಅದರಲ್ಲಿ ಕೂಡ ಬಿಳಿ ಮಚ್ಚೆಗಳನ್ನು ನಾವು ನೋಡ್ಬೋದು. ಸೊ ನೀವೇನು ಹೇಳ್ತಿದ್ದೀರಾ, ತುಟಿ ಮೇಲೆ ಮತ್ತು ಬೆನ್ನ ಮೇಲೆ ಮಾತ್ರ ಇದೆ, ಜೊತೆಗೆ 5 ವರ್ಷದಿಂದ ಈ ಭಾಗಗಳಲ್ಲಿ ಮಾತ್ರ ಇದೆ ಅಂತಂದರೆ 2ರಲ್ಲಿ ಒಂದು ಸಾಧ್ಯತೆ ಇರುತ್ತಮ್ಮ. ಒಂದು ತೊನ್ನು ಇರಬಹುದು ಅಥವಾ ಲ್ಯೂಕೋಡರ್ಮಾ ಅಂತ ಹೇಳ್ತೀವಿ. ಸೊ ಎರಡೂ ನಾವು ನೋಡ್ಬೋದು. ಸೊ 5 ವರ್ಷದಿಂದ ಏನಿದೆ, ಸೊ ಇದಕ್ಕೆ ನೀವು ಆಯಿಂಟ್ಮೆಂಟ್ ಹಚ್ತಾ ಇದ್ರಿ ಅಂದರೆ ಖಂಡಿತವಾಗ್ಲೂ ಆ ತಕ್ಷಣಕ್ಕೆ ಒಂದು ಸ್ವಲ್ಪ ನಿಮಗೆ ಫೇಡ್ ಆದಂಗೆ ಅಥವಾ ಒಂಚೂರು ಕಲರ್ ಚೇಂಜ್ ಆದಾಗ ಅನಿಸ್ಬೋದು. ಬಟ್ ಅದಾದಮೇಲೆ ಮತ್ತೆ ವಾಪಸ್ ಹಾಗೇ ವೈಟ್ ಆಗಿ ಅಥವಾ ಬಿಳಿ ಮಚ್ಚೆಗಳಾಗಿ ಹಾಗೆ ಉಳ್ಕೊಂಡ್ಬಿಡುತ್ತೆ. ದಯವಿಟ್ಟು ಈ ವೈಟ್ ಪ್ಯಾಚಸ್ ಇದ್ದಾಗ ಎಕ್ಸ್ಟರ್ನಲ್ಲಿ ನೀವು ಯಾವುದೇ ಆಯಿಂಟ್ಮೆಂಟ್ ಆಗಿರ್ಬೋದು ಅಥವಾ ಲೋಷನ್ಸ್ ಆಗಿದ್ರು ಹಚ್ಕೊಳ್ಳೋದ್ರಿಂದ ಏನಾಗುತ್ತೆ, ಖಂಡಿತವಾಗ್ಲೂ ಅದು ಕಂಪ್ಲೀಟಾಗಿ ಕ್ಯೂರ್ ಆಗಲ್ಲ. ಯಾಕಂದರೆ ತೊನ್ನು ಅಥವಾ ಲ್ಯೂಕೋಡರ್ಮಾ ಎರಡೂ ಕಾಯಿಲೆಗಳು ಬರಲಿಕ್ಕೆ ಚರ್ಮದ ಒಳಗಡೆ ಇರುವಂತಹ ಚರ್ಮಕ್ಕೆ ಬಣ್ಣವನ್ನು ಕೊಡುವಂಥ ಸೆಲ್ಸ್ಗಳೇನಿರುತ್ತೆ, ಮೆಲೆನೋಸೈಟ್ಸು, ಅವುಗಳಾದರೂ ಡ್ಯಾಮೇಜ್ ಆಗಿರಬಹುದು ಒಂದು, ಅಥವಾ ನಿಮ್ಮ ಮೆದುಳಲ್ಲಿ ಉತ್ಪತ್ತಿಯಾಗುವಂಥ ಮೆಲೆಟೋನಿನ್ ಹಾರ್ಮೋನ್ಸ್ ಅಂತ ಹೇಳ್ತೀವಿ, ಆ ಹಾರ್ಮೋನ್ಸಿಂದನೇ ವ್ಯತ್ಯಾಸಗಳಾಗಿತ್ತು ಅಂದರೆ ಆಗ ಬಿಳಿ ಮಚ್ಚೆಗಳು ಬರ್ತಾ ಇರ್ತಮ್ಮ. ಖಂಡಿತವಾಗ್ಲೂ ಇದಕ್ಕೆ ಚಿಕಿತ್ಸೆ ಇದೆ. 5 ವರ್ಷದಿಂದ ಸಾಕಷ್ಟು ಟ್ರೀಟ್ಮೆಂಟ್ ತೊಗೊಂಡಿದ್ದೀರಾ ಅಂತ ನೀವು ಹೇಳ್ತಿದ್ದೀರಾ. ಸೊ ಇದಕ್ಕೆ ಕಂಪ್ಲೀಟಾಗಿ ಕ್ಯೂರ್ ಆಗಲಿಕ್ಕೆ ನೀವು ಖಂಡಿತವಾಗ್ಲೂ ನಮ್ಮ ಹೋಮಿಯೋಪತಿ ಶಾಖೆಗೆ ಭೇಟಿ ಮಾಡಿದ್ರೆ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ. ಜೊತೆಗೆ ಇಂಪಾರ್ಟೆಂಟ್ ಏನು ಅಂದರೆ ನಿಮ್ಮ ಮನೆಯಲ್ಲಿ ಯಾರಿಗೂ ಇಲ್ಲ ಅಂದರೆ ಅನುವಂಶಿಯವಾಗಿ ಇಲ್ಲ. ಸೊ ಅನುವಂಶೀಯವಾಗಿ ಕಾಯಿಲೆಗಳು ಬಂದಿತ್ತು ಅಂದರೆ ಬಹಳ ನಿಧಾನ ಆಗುವಂಥದ್ದು. ಸೊ ಅನುವಂಶೀಯತೆ ಇಲ್ಲದೆ ಇರೋ ಕಾರಣಕ್ಕೆ ಖಂಡಿತವಾಗ್ಲೂ ಬೇಗನೆ ಕ್ಯೂರ್ ಆಗುತ್ತೆ. ಜೊತೆಗೆ ಇಂಪಾರ್ಟೆಂಟ್ ಏನು ಅಂದರೆ ಕೆಲವೊಂದು ನಮ್ಮ ಮೆಡಿಸಿನ್ಸ್ ತೆಗೆದುಕೊಂಡಿದ್ದ ತಕ್ಷಣವೇ ಕೆಲವೊಂದು ಪಥ್ಯವನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಜೊತೆಗೆ ಇಂಪಾರ್ಟೆಂಟ್ ಏನು ಅಂದರೆ ಈ ತೊನ್ನು ಇದ್ದಾಗ ಸಾಕಷ್ಟು ಜನ ಗಾಬರಿ ಪಡುವಂಥದ್ದು, ಭಯ ಪಡುವಂಥದ್ದು ಇರುತ್ತೆ. ಸೊ ಭಯ ಆಗಿರ್ಬೋದು, ಟೆನ್ಷನ್ಸ್ ಆಗಿರ್ಬೋದು, ಅಥವಾ ಇದು ಬೇರೆ ಕಡೆ ಹರಡ್ಬೋದೇನೋ ಅನ್ನುವಂಥ ಟೆನ್ಷನ್ಸ್ ಖಂಡಿತವಾಗ್ಲೂ ಇಟ್ಕೊಳ್ಬೇಡಿ. ಆರಾಮಾಗಿ ಕ್ಯೂರ್ ಆಗುತ್ತೆ. ನೀವು ಟೆನ್ಷನ್ಸ್ ಯೋಚನೆಗಳು ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮಲ್ಲಿರುವಂತಹ ಮೆಲೆಟೋನಿನ್ ಹಾರ್ಮೋನ್ಸ್ ಇನ್ನಷ್ಟು ಹೆಚ್ಚು ಅಥವಾ ಇನ್ನೂ ಪೂರ್ತಿ ಕಡಿಮೆ ಆಗೋದ್ರಿಂದ ನಿಮ್ಮ ವೈಟ್ ಪ್ಯಾಚಸ್ ಅತಿ ಹೆಚ್ಚಾಗಿ ಸ್ಪ್ರೆಡ್ ಆಗುವಂಥದ್ದು ಇರುತ್ತಮ್ಮ. ಖಂಡಿತವಾಗ್ಲೂ ಒಂದು ಸತಿ ಬಂದು ಭೇಟಿ ಮಾಡಿ ಇದಕ್ಕೆ ಚಿಕಿತ್ಸೆಯನ್ನು ತೆಗೆದುಕೊಳ್ಬೋದು. ಒಂದು ಸತಿ ಬಂದು ಭೇಟಿ ಮಾಡಿ ಅಮ್ಮ. ಧನ್ಯವಾದ ಕರೆ ಮಾಡಿದೆ. ಇನ್ನು ನಮ್ಮ ಹೋಮಿಯೋಪತಿ ಬೆಂಗಳೂರಿನಲ್ಲಿ 2 ಶಾಖೆಗಳು, ಮಲ್ಲೇಶ್ವರಂ ಮತ್ತು ಜಯನಗರ್. ಇನ್ನು ಇದಲ್ಲದೆ ಇನ್ನು ಮೈಸೂರು, ದಾವಣಗೆರೆ, ಹುಬ್ಬಳ್ಳಿ ಮತ್ತು ಗುಲ್ಬರ್ಗದಲ್ಲಿ ಕೂಡ ನಮ್ಮ ಶಾಖೆಗಳಿದೆ. ಮತ್ತಷ್ಟು ಮಾಹಿತಿ ಬೇಕು ಅನ್ನೋದಾದರೆ ಟಿವಿ ಸ್ಕ್ರೀನ್ ಮೇಲೆ ಹೋಗೋ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಟೆಲಿಕಾಲರ್ಸ್ ನಮಗೆ ನೀಡ್ತಾರೆ. ಮತ್ತೊಂದು ಕರೆ ಇದೆ ನೋಡೋಣ. ಹಲೋ, ನಮಸ್ಕಾರ. ಉಸ್ಮಾನ್ ಅಂತ ಗದಗ್ನಿಂದ ಮಾತಾಡ್ತಾ ಇರೋದು. ಎಸ್, ಮಾತಾಡಿ. ಡಾಕ್ಟರ್ ಇದ್ದಾರೆ.
ಹಲೋ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಉಸ್ಮಾನ್ ಅವರೇ, ಹೇಳಿ. ನನಗೆ 34 ವರ್ಷ. ಓಕೆ. ಈ ಟಿವಿ ಮೇಲೆ ಏನು ಚಿತ್ರ ಬರ್ತಾ ಇದೆ, ಈ ಚಿತ್ರ ನೋಡ್ಬಿಟ್ಟು ನಾನು ಕಾಲ್ ಮಾಡಿದೆ. ನನಗೆ ಕಳೆದ 6 ವರ್ಷಗಳಿಂದ ಈ ಪ್ರಾಬ್ಲಮ್ ಇದೆ ಮೇಡಮ್. ಓಕೆ. ಇದು ಲೋಕಲ್ ದವಾಖಾನೆಗಳಲ್ಲಿ ತೋರಿಸಿದ್ದೀನಿ. ಅದು ಸೋರಿಯಾಸಿಸ್ ಅಂತ ಹೇಳಿದ್ದಾರೆ. ಆ ಸೋರಿಯಾಸಿಸ್ದು 6 ವರ್ಷಗಳಿಂದ ಅದು ಕಡಿಮೆ ಆಗ್ತಾ ಇಲ್ಲ, ಕಡಿಮೆ ಆಗುತ್ತೆ ಮತ್ತೆ ಬರುತ್ತೆ. ಓಕೆ. ಮತ್ತೆ ಇತ್ತೀಚೆಗೆ 6 ತಿಂಗಳಿಂದ ಇದು ಕೈ ಬೆರಳು ಸಂದಿಯಲ್ಲಿ ಪೇನ್ ಬರ್ತಾ ಇದೆ. ಇದಕ್ಕೇನಾದ್ರೂ ತಮ್ಮ ಕ್ಲಿನಿಕ್ ಅಲ್ಲಿ ಏನಾದ್ರೂ ಪರಿಹಾರ ಸಿಗಬಹುದಾ? ಖಂಡಿತವಾಗ್ಲೂ ಉಸ್ಮಾನ್ ಅವರೇ, ಸಿಗುತ್ತೆ. ಎಲ್ಲೆಲ್ಲಿ ನಿಮಗೆ ಪ್ಯಾಚಸ್ ಕಾಣಿಸ್ಕೊಳ್ತಾ ಇದೆ? ಮಚ್ಚೆಗಳು ಎಲ್ಲೆಲ್ಲಿರೋದು? ಕೈಗೆ ಮಚ್ಚೆಗಳಿದೆ ಮೇಡಮ್. ಕೈಯಲ್ಲಿದೆ ಮತ್ತು ಮೊಣಕಾಲಲ್ಲಿದೆ. ಮೊಣಕಾಲಲ್ಲಿದೆ. ಓಕೆ. ಕೈ ಮೊಣಕಾಲು ಬಿಟ್ಟರೆ ತಲೆಯಲ್ಲಿ ಅಥವಾ ಬೆನ್ನ ಮೇಲೆ, ಹೊಟ್ಟೆ ಮೇಲೆ? ಇಲ್ಲ ಮೇಡಮ್, ಇಲ್ಲ. ಖಂಡಿತವಾಗ್ಲೂ ಉಸ್ಮಾನ್ ಅವರೇ, ಇದಕ್ಕೆ ಚಿಕಿತ್ಸೆಯನ್ನು ಕೊಡ್ಬೋದು. ಜೊತೆಗೆ ಸೋರಿಯಾಸಿಸ್ ಅನ್ನುವಂಥದ್ದು ಕಾಯಿಲೆ ಏನಿರುತ್ತೆ, ನಾನು ಆಗಲೇ ಹೇಳ್ತಾ ಇದ್ದೆ, ಸಾಕಷ್ಟು ವಿಧಗಳವಾಗಿರುವಂಥ ಸೋರಿಯಾಸಿಸ್ ನಾವು ನೋಡ್ಬೋದು. ಸೊ ಸೋರಿಯಾಸಿಸ್ಗೆ ನೀವೇನಾದರೂ ಕೇವಲ ಆಯಿಂಟ್ಮೆಂಟ್ ಆಗಿರ್ಬೋದು, ಅಥವಾ ನೀವು ಹೇಳ್ತಿದ್ದೀವಿ ಸಾಕಷ್ಟು ಕಡೆ ನೀವು ಆಲ್ರೆಡಿ ಚಿಕಿತ್ಸೆ ತೆಗೆದುಕೊಂಡಿದ್ದೀರಾ ಅಂತ. ಯೂಶಲಿ ಏನಾಗುತ್ತೆ ಅಂದರೆ, ಈ ಸೋರಿಯಾಸಿಸ್ಗೆ ಕೇವಲ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್ ಅಂತಂದರೆ ಆಯಿಂಟ್ಮೆಂಟ್ ಆಗಿರ್ಬೋದು, ಅಥವಾ ಕ್ರೀಮ್ ಆಗಿರ್ಬೋದು, ಅಥವಾ ಲೋಷನ್ಸ್ ಆಗಿರ್ಬೋದು, ಇವುಗಳನ್ನು ಹೆಚ್ಚು ಕೊಡುವಂಥದ್ದು, ಬಳಸುವಂಥದ್ದು. ಸೊ ಇದರಿಂದ ಏನಾಗುತ್ತೆ, ತಾತ್ಕಾಲಿಕವಾಗಿ ಅಂದರೆ ಬಳಸಿದಾಗ ಮಾತ್ರನೇ ತಕ್ಕ ಮಟ್ಟಿಗೆ ಕಡಿಮೆ ಆಗುತ್ತೆ, ಮತ್ತೆ ಪುನಃ ಬರ್ತಾ ಹೋಗುವಂಥದ್ದು. ಈಗ ನಿಮ್ಮಲ್ಲಿ ಕೂಡ ಅದೇ ಸಮಸ್ಯೆ ಆಗ್ತಾ ಇರೋದು. ಇಂಪಾರ್ಟೆಂಟ್ ಏನು ಅಂದರೆ, ನಿಮ್ಗೆ ಆಲ್ರೆಡಿ ಕೈ ಬೆರಳು ಸಂದಿಯಲ್ಲಿ ನೋವು ಬರ್ತಾ ಇದೆ, ಕೈ ಬೆರಳುಗಳು ನೋವು ಬರ್ತಾ ಇದೆ ಅಂತ ಹೇಳ್ತಿದ್ದೀರಾ. ಸೋರಿಯಾಸಿಸ್ ಇರುವಾಗ ಸಾಕಷ್ಟು ವರ್ಷಗಳಿಂದ ಇತ್ತು. ಜೊತೆಗೆ ಅದಕ್ಕೆ ಬೇರೆ ಬೇರೆ ಥರದ ಕೆಮಿಕಲ್ಸ್ ಇರುವಂತಹ ಆಯಿಂಟ್ಮೆಂಟ್ ಆಗಿರ್ಬೋದು, ಲೋಷನ್ಸ್ ಆಗಿರ್ಬೋದು, ಇದನ್ನು ಉಪಯೋಗಿಸಿದಾಗ ಏನಾಗುತ್ತೆ ಅಂದರೆ, ಈ ಚರ್ಮದ ಒಳಗಡೆ ಇರುವಂಥ ಇನ್ಫೆಕ್ಷನ್ಸ್ ತದನಂತರ ಡೀಪರ್ ಲೆವೆಲ್ಸ್ ಅಂತಂದರೆ ಮಾಂಸಖಂಡಗಳಿಗಾಗಿರ್ಬೋದು, ಮೂಳೆಗಳಿಗಾಗಿರ್ಬೋದು, ಇದು ತಲುಪದಾಗ ಏನಾಗುತ್ತೆ, ಸೋರಿಯಾಸಿಸ್ನ ಕಾಂಪ್ಲಿಕೇಶನ್ಸ್ ಆಗಿರುವಂತಹ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ಬಹುಶಃ ಉಸ್ಮಾನ್ ಅವರೇ, ನಿಮ್ಮಲ್ಲಿ ಈ ಸಮಸ್ಯೆ ಕಾಣಿಸ್ಕೊಂಡಿರ್ಬೋದು, ಸೋರಿಯಾಟಿಕ್ ಆರ್ಥ್ರೈಟಿಸ್ ಇರುವಂಥದ್ದು. ಖಂಡಿತವಾಗ್ಲೂ ಇದಕ್ಕೆ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್ ಅಂತಂದರೆ ಆಯಿಂಟ್ಮೆಂಟ್ ಆಗಿರ್ಬೋದು, ಕ್ರೀಮ್ ಆಗಿರ್ಬೋದು, ದಯವಿಟ್ಟು ಬಳಕೆ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇದು ಸೋರಿಯಾಟಿಕ್ ಆರ್ಥ್ರೈಟಿಸಿಗೆ ಹೋದಾಗ ಮೂಳೆಗಳು ಪೇನ್ ಆಗುವಂಥದ್ದು, ಜಾಯಿಂಟ್ ಪೇನ್ಸ್ ಆಗುವಂಥದ್ದು, ಜೊತೆಗೆ ಬೆಳಗ್ಗೆ ಎದ್ದು ಕೂಡಲೇ ಜಾಯಿಂಟ್ ಸ್ಟಿಫ್ನೆಸ್ ಅಂತ ಹೇಳ್ತೀವಿ, ಎದ್ದು ಕೂಡಲೇ ಕೈ ಮಡಿಸ್ಲಿಕ್ಕೆ ಕಷ್ಟ ಆಗುವಂಥದ್ದು, ಬೆರಳುಗಳಿಂದ ಏನೇ ಕೆಲಸ ಮಾಡಲಿಕ್ಕೂ ಕಷ್ಟ ಆಗುವಂಥದ್ದು, ಎದ್ದು ಕೂಡಲೇ ಹೆಜ್ಜೆ ಇಡಲಿಕ್ಕೆ ಕಷ್ಟ ಆಗುವಂಥದ್ದು. ಸೊ ಇವೆಲ್ಲವೂ ಸೋರಿಯಾಟಿಕ್ ಆರ್ಥ್ರೈಟಿಸಿನ ಲಕ್ಷಣ ಆಗ್ತಾ ಹೋಗುತ್ತೆ. ಖಂಡಿತವಾಗ್ಲೂ ಇದಕ್ಕೆ ಚಿಕಿತ್ಸೆ ಇರುತ್ತೆ. ಸೊ ಪ್ರಾರಂಭಿಕವಾಗಿ ನಾವು ನಮ್ಮ ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ಕೊಟ್ಟಾಗ ನಿಮ್ಮಲ್ಲಿ ಇರುವಂತಹ ಜಾಯಿಂಟ್ ಪೇನ್ಸ್ ಏನು ಕಾಣಿಸ್ಕೊಳ್ತಾ ಇದೆ ಅದು ಕಡಿಮೆ ಆಗ್ತಾ ಬರುತ್ತೆ. ತದನಂತರ ನಿಮ್ಮ ಸೋರಿಯಾಸಿಸ್ ಏನು ಕೈಯಲ್ಲಾಗಿರ್ಬೋದು, ಕಾಲಲ್ಲಾಗಿರ್ಬೋದು, ಏನು ಕಾಣಿಸ್ಕೊಳ್ತಿದೆ ಮೊಣಕಾಲ ಮೇಲೆ, ಖಂಡಿತವಾಗ್ಲೂ ಇದನ್ನು ಕಂಪ್ಲೀಟಾಗಿ ಕ್ಯೂರ್ ಮಾಡ್ಬೋದು. ಜೊತೆಗೆ ಇಂಪಾರ್ಟೆಂಟ್ ಏನು ಅಂದರೆ, ಸೋರಿಯಾಸಿಸ್ ಇದ್ದಾಗ ಇದು ಸಾಕಷ್ಟು ಬೇರೆ ಕಡೆ ಸ್ಪ್ರೆಡ್ ಆಗುವಂಥದ್ದು ಕೂಡ ಇರುತ್ತೆ. ಸೊ ಹಾಗಾಗಿ ಇದು ಸ್ಪ್ರೆಡ್ ಆಗದೇ ಇರೋ ಹಾಗೆ ಮೆಡಿಸಿನ್ಸ್ ಕೊಡುವಂಥದ್ದು, ಜೊತೆಗೆ ಇರುವಂಥ ಕಾಯಿಲೆ ಕಂಪ್ಲೀಟಾಗಿ ಕಲೆಗಳು ಕೂಡ ಹೋಗೋ ರೀತಿ ನಾವು ಖಂಡಿತವಾಗ್ಲೂ ಮೆಡಿಸಿನ್ಸ್ನ ಕೊಡ್ಬೋದು ಉಸ್ಮಾನ್ ಅವರೇ. ಧನ್ಯವಾದ ಕರೆ ಮಾಡಿದ್ವಿ. ಎಸ್ ಡಾಕ್ಟರ್, ಸ್ಕಿನ್ ಬಗ್ಗೆ ಮಾತನಾಡ್ತಾ ಇದ್ದೀವಿ, ಹೇಳಿ. ಈಗ ನಾವು ಏನು ಮಾತಾಡ್ತಾ ಇದ್ವಿ ಚರ್ಮದ ರೋಗಗಳು ಅಂತ. ಸೊ ಚರ್ಮದ ಪದರಗಳು ಕೂಡ ಸಾಕಷ್ಟು ನಾವು ನೋಡ್ತಾ ಹೋಗ್ಬೋದು. ಈಗ ಮೇಲ್ಗಡೆ ನಾವು ನೋಡುವಂಥ ಚರ್ಮದ ಪದರು ಹೊರತುಪಡಿಸಿದ್ರೆ ಕೆಳಗಡೆ ಇರುವಂತಹ 6 ಚರ್ಮದ ಪದರುಗಳೇನಿರುತ್ತೆ ಅವುಗಳಲ್ಲಿ ಅದರದ್ದು ಕೆಲಸ ಅಂತ ಆಗಲೇ ನಾನು ಹೇಳ್ತಾ ಇದ್ದೆ. ಸೊ ಅದರದ್ದೇ ಆದ ಒಂದು ಫಂಕ್ಷನ್ಸ್ ಇರುತ್ತೆ. ಸೊ ಪ್ರತಿಯೊಂದು ಪದರು ಏನು ಮಾಡ್ತಾ ಇರುತ್ತೆ ಅಂತಂದರೆ, ಆ ಫಂಕ್ಷನ್ಸ್ ಬಗ್ಗೆ ನಾವು ಮಾತಾಡುವಾಗ ಈ ಚರ್ಮದಲ್ಲಿ ನೀರು, ಈಗ ನಮ್ಮ ದೇಹದಲ್ಲಿ ಒಂದು 70-80% ಅಷ್ಟು ನೀರು ಇರುವಂಥದ್ದು. ಸೊ ಆ ನೀರಿನ ಅಂಶ ಹೊರಗಡೆ ಹೋಗಬಾರ್ದು ಅನ್ನೋದಕ್ಕೆ ಈ ಚರ್ಮ ಅದಕ್ಕೆ ಅಡ್ಡಿಯನ್ನು ಮಾಡುವಂಥದ್ದು. ಸೊ ನಮ್ಮ ಚರ್ಮದಲ್ಲಿ ಬ್ಲಡ್ ಆಗಿರ್ಬೋದು ಅಥವಾ ನೀರಿನಂಶ ಇರುವಂಥದ್ದು ಸೀರಮ್ ಅಂತ ಹೇಳ್ತೀವಿ. ಸೊ ಇವಿಷ್ಟು ಹೊರಗಡೆ ಹೋಗಬಾರ್ದು ಅನ್ನೋದಕ್ಕೆ ನಮ್ಮ ಚರ್ಮ ಇರುವಂಥದ್ದು, ಅದು ಬ್ಯಾರಿಯರ್ ಆಗಿ ಕೆಲಸ ಮಾಡ್ತಾ ಇರುವಂಥದ್ದು. ಅದಷ್ಟೇ ಅಲ್ಲದೆ ಈ ನಮ್ಮ ಚರ್ಮಕ್ಕೆ ನಾವು ಬಿಸಿಲಿಗೆ ಹೋದಾಗ, ಸ್ಪೆಷಲಿ ನಾವು ಒಂದು 7 ಗಂಟೆ 8 ಗಂಟೆಗಿಂತ ಮುಂಚೆ ನಾವು ಬಿಸಿಲಿಗೆ ಹೋಗಿದಾಗ ಆ ಬಿಸಿಲಿಗೆ ನಾವು ಹೋದಾಗ ಏನಾಗುತ್ತೆ ಅಂತಂದರೆ, ಈ ಚರ್ಮದಲ್ಲಿ ನಮಗೆ ಸೂರ್ಯನ ಕಿರಣಗಳಿಂದ ಡೈರೆಕ್ಟಾಗಿ ವೈಟಮಿನ್ ಡಿ ಅಂತ ಸಿಗುತ್ತೆ. ಅದು ಕೇವಲ 7 ಅಥವಾ 8 ಗಂಟೆಗಿಂತ ಮುಂಚೆ ಬಿಸಿಲಿಗೆ ನಮ್ಮ ಚರ್ಮ ಸೋಕಿದಾಗ ಮಾತ್ರ ನಮಗೆ ವೈಟಮಿನ್ ಡಿ ಸಿಗ್ತಾ ಹೋಗುತ್ತೆ. ಸೊ ಈ ವೈಟಮಿನ್ ಡಿ ನಮ್ಮ ಚರ್ಮಕ್ಕಾಗಿರ್ಬೋದು ಅಥವಾ ನಮ್ಮ ಮೂಳೆಗಳಿಗಾಗಿರ್ಬೋದು, ನಮ್ಮ ಮಾಂಸಖಂಡಗಳಿಗೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ನ್ಯಾಚುರಲ್ ಆಗಿ ವೈಟಮಿನ್ ಡಿ ನಮಗೆ ಸಿಗುವಂಥದ್ದೇ ನಮ್ಮ ಚರ್ಮದಿಂದ. ಸೊ
ಸೂರ್ಯನ ಬೆಳಕಿಂದ ತೆಗೆದುಕೊಂಡು ತದನಂತರ ನಮ್ಮ ಮಾಂಸಖಂಡಗಳಿಗೆ ತಲುಪುವಂಥ ಕೆಲಸ ಮಾಡ್ತಾ ಇರುತ್ತೆ. ಅದಷ್ಟೇ ಅಲ್ಲದೆ ಈಗ ನಾವು ಆಗಲೇ ಮಾತಾಡ್ತಾ ಇದ್ವಿ, ಸಾಕಷ್ಟು ಬೇರೆ ಬೇರೆ ವೆದರ್ ಕಂಡೀಷನ್ಸ್ ಇರುತ್ತೆ. ಈಗ ಬಿಸಿಲು ಅತಿ ಹೆಚ್ಚಾದಾಗ ಸೊ ಒಳಗಡೆ ನಮ್ಮ ದೇಹದ ಒಳಗಡೆನೂ ಏನಾಗುತ್ತೆ, ತಾಪಮಾನ ಅಂದರೆ ಟೆಂಪ್ರೇಚರು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಈ ಒಳಗಡೆ ಇರುವಂತಹ ತಾಪಮಾನ ಹೆಚ್ಚಾದಾಗ ಏನಾಗುತ್ತೆ, ಈ ಚರ್ಮದಲ್ಲಿ ಇರುವಂತಹ ಸ್ವೆಟ್ ಗ್ಲ್ಯಾಂಡ್ಸ್ ಅಥವಾ ಬೆವರಿನ ಗ್ರಂಥಿ ಅಂತ ಏನು ಹೇಳ್ತೀವಿ, ಸೊ ಈ ಬೆವರಿನ ಗ್ರಂಥಿ ತಂತಾನೇ ನ್ಯಾಚುರಲ್ ಆಗಿ ಆಕ್ಟಿವೇಟ್ ಆಗುವಂಥದ್ದು. ಈ ಬೆವರಿನ ಗ್ರಂಥಿ ಕೂಡ ನಮ್ಮ ಚರ್ಮದ ಪದರಗಳಲ್ಲೇ ಇರುವಂಥದ್ದು. ಸೊ ಈ ಬೆವರು ಅತಿ ಹೆಚ್ಚಾದಾಗ ಏನಾಗುತ್ತೆ, ಒಳಗಡೆ ತಾಪಮಾನ ಹೆಚ್ಚಾದಾಗ ಬೆವರಿನ ಗ್ರಂಥಿಗಳು ಆಕ್ಟಿವೇಟ್ ಆಗಿ ತದನಂತರ ಬೆವರು ಬಂದುಬಿಡುತ್ತೆ, ಒಳಗಡೆ ಇರುವಂಥ ತಾಪಮಾನ ಕಂಟ್ರೋಲ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಮ್ಮ ಚರ್ಮ ತಾಪಮಾನವನ್ನು ಕೂಡ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೊ ಹೊರಗಡೆ ಇರುವಂಥ ಟೆಂಪ್ರೇಚರ್ಗೆ ಜೊತೆಗೆ ಒಳಗಡೆ ಇಂಟರ್ನಲ್ ಟೆಂಪ್ರೇಚರ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಕೂಡ ಚರ್ಮ ಇಂಪಾರ್ಟೆಂಟ್ ಆಗುತ್ತೆ. ಅಷ್ಟೇ ಅಲ್ಲದೆ ಈಗ ಚರ್ಮದ ಮೇಲೆ ಚಿಕ್ಕ ಚಿಕ್ಕ ಕೂದಲುಗಳನ್ನು ನಾವು ನೋಡ್ತಾ ಹೋಗ್ತಿರ್ತೀವಿ. ಸೊ ಈ ಕೂದಲು ಏನು ಮಾಡ್ತಾ ಇರುತ್ತೆ ಅಂದರೆ, ನಾವು ಹೇಗೆ ಮೂಗಿಂದ ಉಸಿರು ಹೇಗೆ ತೆಗೆದುಕೊಳ್ತೀವೋ, ಸೊ ಲಂಗ್ಸಿಗೆ ಹೇಗೆ ಆಕ್ಸಿಜನ್ ತಲುಪುತ್ತೋ ಅದೇ ರೀತಿ ನಮ್ಮ ಚರ್ಮಕ್ಕೆ ಕೂಡ ಆಕ್ಸಿಜನ್ ತಲುಪಲಿಕ್ಕೆ ಈ ಚರ್ಮದ ಮೇಲೆ ಇರುವಂತಹ ಚಿಕ್ಕ ಚಿಕ್ಕ ಪೋರ್ಸ್ಗಳಿರುತ್ತೆ, ರಂಧ್ರಗಳು. ಆ ರಂಧ್ರಗಳಿಂದ ಈ ಕೂದಲು ಏನು ಬೆಳ್ಕೊಂಡು ಹೋಗುತ್ತೋ ಅದರಿಂದ ಈ ನಮ್ಮ ಚರ್ಮಕ್ಕೆ ಆಕ್ಸಿಜನ್ ತಲುಪುವಂಥದ್ದು ಕೂಡ ಹೌದು. ಸೊ ಇದು ಕೂಡ ಮುಖ್ಯವಾದ ನಮ್ಮ ಚರ್ಮ ಮಾಡ್ತಿರುವಂಥ ಕೆಲಸ ಆಗಿರುತ್ತೆ. ಅದೇ ರೀತಿಯಾಗಿ ಈಗ ತುಂಬ ಮಳೆಗಾಲದ ನಂತರ ನಾವೇನು ಚಳಿಗಾಲ ನೋಡ್ತಾ ಹೋಗ್ತೀವಿ, ಆ ಕಾಲದಲ್ಲಿ ಏನಾಗುತ್ತೆ, ನಮ್ಮ ಚರ್ಮ ತುಂಬಾ ಡ್ರೈ ಆಗ್ತಾ ಹೋಗುವಂಥದ್ದು. ಇದು ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಕಾಣಿಸ್ಕೊಳ್ಳುವಂಥದ್ದು. ಸೊ ಈ ಡ್ರೈ ಆದಾಗ ಏನಾಗುತ್ತೆ, ನಮ್ಮ ಚರ್ಮದ ಒಳಗಡೆ ಈ ಸೆಬೇಷಿಯಸ್ ಗ್ರಂಥಿ ಅಂತ ಇರುತ್ತೆ. ಸೊ ಈ ಸೆಬೇಷಿಯಸ್ ಗ್ರಂಥಿಯಿಂದ ಸೀಬಮ್ ಅನ್ನೋ ಒಂದು ಆಯಿಲ್ ಉತ್ಪತ್ತಿ ಆಗ್ತಾ ಹೋಗುತ್ತೆ. ಈ ಆಯಿಲ್ ಏನು ಮಾಡುತ್ತೆ ಅಂದರೆ, ನಮ್ಮ ಚರ್ಮವನ್ನು ಡ್ರೈ ಆಗೋದನ್ನು ತಡೆಗಟ್ಟಲಿಕ್ಕೆ ಈ ಆಯಿಲ್ ನ್ಯಾಚುರಲ್ ಆಗಿ ನಮ್ಮ ದೇಹದಲ್ಲೇ ಇರುವಂಥದ್ದು. ಅದು ಉತ್ಪತ್ತಿ ಆದಾಗ ಏನಾಗುತ್ತೆ, ಚರ್ಮ ಒಣಗದೇ ಇರೋ ಹಾಗೆ, ಡ್ರೈ ಆಗದೆ ಇರೋ ಹಾಗೆ ಕಾಪಾಡ್ಕೊಳ್ತಾ ಹೋಗುತ್ತೆ. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿ ಕೆಲಸವನ್ನು ಮಾಡ್ತಾ ಇರುತ್ತೆ. ಸೊ ನಮ್ಮ ಚರ್ಮ ನಮಗೆ ಗೊತ್ತಿಲ್ಲದೇನೆ ಇಷ್ಟೆಲ್ಲ ಕೆಲಸಗಳನ್ನು ಮಾಡ್ತಾ ಇರುವಾಗ ಅದನ್ನು ಕಾಪಾಡ್ಕೊಳ್ಳೋ ಅಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸಾಕಷ್ಟು ಜನ ನಮ್ಮ ಹತ್ರ ರೋಗಿಗಳು ಬಂದಾಗ ಏನಂತಾರೆ ಅಂತಂದರೆ, ಯಾವುದೋ ಒಂದು ಕ್ರೀಮ್ ಸಜೆಸ್ಟ್ ಮಾಡಿ ಅಥವಾ ಆಯಿಂಟ್ಮೆಂಟ್ ಹೇಳಿ ಅಥವಾ ಲೋಷನ್ಸ್ಗಳನ್ನು ಹೇಳಿ ಅಥವಾ ಮಾಯಿಶ್ಚರೈಸರ್ಸ್ ಹೇಳಿ, ಸೊ ನಮ್ಮ ಚರ್ಮ ಮೇಲ್ಗಡೆ ನೋಡಲಿಕ್ಕೆ ಚೆನ್ನಾಗಿ ಕಾಣಿಸ್ಕೊಳ್ಳೋದು ಅಷ್ಟೇ ಅಲ್ಲ, ಒಳಗಡೆ 6 ಪದರಗಳು ಹೆಲ್ದಿಯಾಗಿ ಆರೋಗ್ಯಕರವಾಗಿದ್ದಾಗ ಆ 6 ಪದರಗಳಲ್ಲಿ ಏನು ಕೆಲಸವನ್ನು ಮಾಡ್ತಾ ಇರುತ್ತೆ ಅವುಗಳು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ಚರ್ಮ ಮೇಲೆಯಿಂದ ಏನಾಗುತ್ತೆ, ಕಾಂತಿಯುಕ್ತವಾಗಿ ಕಾಣಿಸ್ಕೊಳ್ಬೋದು, ಆರೋಗ್ಯಕರವಾಗಿ ಕಾಣಿಸ್ಕೊಳ್ಬೋದು, ಜೊತೆಗೆ ಈ ಸುಕ್ಕುಗಟ್ಟೋದನ್ನು ಕೂಡ ನಾವು ನಿಲ್ಲಿಸ್ಬೋದು. ಸೊ ಒಳಗಡೆ ನಮ್ಮ ಚರ್ಮದ ಪದರಗಳು ಪ್ರತಿಯೊಂದು ಈಗ ನಾನು ಹೇಳಿದಂಥ ಎಲ್ಲ ಕೆಲಸವನ್ನು ಮಾಡ್ತಾ ಹೋದಾಗ ಆಗ ನಮ್ಮ ಚರ್ಮದ ರೋಗಗಳು ಯಾವುದೂ ಬರದೇ ಇರೋ ನೋಡ್ಕೊಳ್ಬೋದು. ಸೊ ಎಸ್, ವಿಟಿಲಿಗೋ ಅಂತ ಹೇಳುವಂತಹ ಒಂದು ಸಮಸ್ಯೆ ಹೇಗಿರುತ್ತೆ ಅಂದರೆ, ಸಾಮಾನ್ಯವಾಗಿ ಒಬ್ಬ ಮನುಷ್ಯನ ದೇಹದಲ್ಲಿ ಈ ವಿಟಿಲಿಗೋ ಪ್ಯಾಚಸ್ ಕಂಡು ಬರೋದು ಕಾಮನ್ ಸೈಟ್ ಎಲ್ಲಿ ಅಂತ ಹೇಳ್ತೀರಾ ತಾವು? ಯೂಶ್ವಲಿ ವಿಟಿಲಿಗೋ ಅಥವಾ ತೊನ್ನು ಅಂತ ಏನು ಹೇಳ್ತೀವಿ, ಸಾಕಷ್ಟು ಜನರಲ್ಲಿ ನೋಡ್ತಾ ಹೋಗುವಂಥದ್ದು. ಜೊತೆಗೆ ಇಂಪಾರ್ಟೆಂಟ್ ಏನು ಅಂದರೆ, ಈ ತೊನ್ನು ಅಥವಾ ಬಿಳಿ ಮಚ್ಚೆಗಳು ಯಾರಿಗಾದ್ರೂ ಒಬ್ಬರಿಗೆ ಕಾಣಿಸ್ಕೊಂಡಾಗ ಎಷ್ಟೋ ಜನ ಅವ್ರ ಪಕ್ಕದಲ್ಲಿ ಹೋಗದೇ ಇರುವಂಥದ್ದು, ಅಥವಾ ಅವ್ರನ್ನ ಮುಟ್ಲಿಕ್ಕೆ ಕೂಡ ಅಸಹ್ಯ ಪಡುವಂಥದ್ದು, ಅಥವಾ ಅವ್ರ ಮನೆಗೆ ಏನೋ ಸಂಬಂಧವನ್ನು ಬೆಳೆಸ್ಕೊಳ್ಳಿಕ್ಕೆ ಹಿಂಜರಿಯುವಂಥದ್ದು, ಇವುಗಳನ್ನು ಸಾಕಷ್ಟು ಜನರಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇವಾಗಲೂ ಕೂಡ ನಮ್ಮ ಏನೋ ಸೊಸೈಟಿ ಎಷ್ಟೇ ದೊಡ್ಡದಾಗಿದೆ, ಎಷ್ಟೇ ಮುಂದುವರೆದಿದೆ ಅಂತಂದ್ರೂ ಈ ಬಿಳಿ ಮಚ್ಚೆಗಳು ಅಥವಾ ತೊನ್ನು ವಿಷಯಕ್ಕೆ ಬಂದಾಗ ಸಾಕಷ್ಟು ಜನ ಹಿಂಜರಿಯುವಂಥದ್ದು ಈಗಲೂ ಕೂಡ ನಾವು ನೋಡ್ತಾ ಹೋಗ್ತಿದ್ದೀವಿ. ಈ ತೊನ್ನು ಬರಲಿಕ್ಕೆ ಇಂಪಾರ್ಟೆಂಟ್ ಕಾರಣ ಏನು ಅಂತಂದರೆ, ನಮ್ಮ ಚರ್ಮದ ಒಳಗಡೆ ಪದರುಗಳು ಅಂತ ನಾನು ಆಗ್ಲೇನು ಹೇಳ್ತಾ ಇದ್ದೆ, ಅಲ್ಲಿ ಪ್ರತಿಯೊಬ್ಬರಿಗೂ ಇಂತಿಷ್ಟೇ ಚರ್ಮದ ಬಣ್ಣ ಅಂತ ಇರುತ್ತೆ. ಸೊ ಈ ಚರ್ಮದ ಬಣ್ಣಕ್ಕೆ, ಈ ಬಣ್ಣವನ್ನು ಕೊಡಲಿಕ್ಕೆ ನಮ್ಮ ಚರ್ಮದ ಒಳಗಡೆ ಒಂದು ಚಿಕ್ಕ ಸೆಲ್ಸ್ಗಳಿರುತ್ತೆ, ಅದಕ್ಕೆ ನಾವು ಮೆಲನೋಸೈಟ್ಸ್ ಅಂತ ಹೇಳ್ತೀವಿ. ಸೊ ಈ ಮೆಲನೋಸೈಟ್ಸ್ ಏನು ಮಾಡುತ್ತೆ ಅಂದರೆ, ಚರ್ಮಕ್ಕೆ ಬಣ್ಣವನ್ನು ಕೊಡುವಂಥ ಪಿಗ್ಮೆಂಟನ್ನು ಉತ್ಪತ್ತಿ ಮಾಡ್ತಾ ಇರುತ್ತೆ ಅಥವಾ ಕಣವನ್ನು ಉತ್ಪತ್ತಿ ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ನಾವು ಮೆಲೆನಿನ್ ಅಂತ ಹೇಳ್ತೀವಿ. ಸೊ ಈ ಮೆಲೆನಿನ್ ಏನು ಮಾಡುತ್ತೆ ಅಂದರೆ, ಇಂತಿಷ್ಟೇ ಪ್ರಮಾಣದಲ್ಲಿ ಇರಬೇಕು ನಮ್ಮ ಚರ್ಮದ ಒಳಗಡೆ ಅನ್ನೋದಕ್ಕೆ ನಮ್ಮ ಮೆದುಳಿಂದ ಒಂದು ಚಿಕ್ಕ ಗ್ರಂಥಿ ಇರುತ್ತೆ, ಅದಕ್ಕೆ ನಾವು ಪೀನಿಯಲ್ ಗ್ರಂಥಿ ಅಂತ ಹೇಳ್ತೀವಿ. ಸೊ ಈ ಪೀನಿಯಲ್ ಗ್ರಂಥಿಯಿಂದನೇ ಒಂದು ಹಾರ್ಮೋನ್ ಉತ್ಪತ್ತಿ ಆಗುವಂಥದ್ದು, ಅದಕ್ಕೆ ನಾವು ಮೆಲೆಟೋನಿನ್ ಅಂತ ಹೇಳ್ತೀವಿ. ಸೊ ಈ ಮೆಲೆಟೋನಿನ್ ಹಾರ್ಮೋನ್ ಸಮಾನ ಪ್ರಮಾಣದಲ್ಲಿ ಉತ್ಪತ್ತಿಯಾದಾಗ ಮಾತ್ರ ನಮ್ಮ ಚರ್ಮಕ್ಕೆ
ಹೀಗೇ ಇಷ್ಟೇ ಕಣಗಳಿರಬೇಕು ಅಥವಾ ಚರ್ಮಕ್ಕೆ ಬಣ್ಣವನ್ನು ಕೊಡುವಂತಹ ಇಷ್ಟೇ ಮೆಲನೋಸೈಟ್ಸ್ಗಳಿರಬೇಕು ಅಂತ ಇರುತ್ತೆ. ಯಾವಾಗ ಈ ಮೆಲೆಟೋನಿನ್ ಹಾರ್ಮೋನ್ಸ್ಗಳಲ್ಲಿ ವ್ಯತ್ಯಾಸ ಆಗ್ತಾ ಹೋಗುತ್ತೋ, ಸಾಕಷ್ಟು ಬೇರೆ ಬೇರೆ ಕಾರಣಕ್ಕಾಗಿ ಮೆಲೆಟೋನಿನ್ ಹಾರ್ಮೋನ್ಸ್ಗಳು ವ್ಯತ್ಯಾಸ ಆಗ್ತಾ ಹೋಗುತ್ತೆ. ನಾವು ಸ್ಟ್ರೆಸ್ ಅತಿ ಹೆಚ್ಚಾಗಿ ತೆಗೆದುಕೊಂಡ್ರೆ, ಟೆನ್ಷನ್ಸು ತುಂಬ ಮಾಡ್ಕೊಳ್ತಾ ಇದ್ದರೆ, ಅಥವಾ ಯೋಚನೆಗಳನ್ನು ತುಂಬ ಮಾಡ್ತಾ ಇದ್ದರೆ, ಅಥವಾ ಅನುವಂಶೀಯವಾಗಿ ಈಗ ನಮ್ಮ ತಂದೆ ತಾಯಿ ಅಥವಾ ಅಜ್ಜಿ ತಾತ ಯಾರಲ್ಲಾದರೂ ಈ ತೊನ್ನು ಅಥವಾ ವಿಟಿಲಿಗೋ ಇತ್ತು ಅಂತಂದಾಗ ಆಗ ಈ ಮೆಲೆಟೋನಿನ್ ಹಾರ್ಮೋನ್ಸ್ ಏನಾಗುತ್ತೆ, ಜೆನೆಟಿಕಲಿನೇ ಪ್ರೊಡಕ್ಷನ್ ಆಗುವಂಥದ್ದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಅಥವಾ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿ ಆಗ್ತಾ ಹೋಗುತ್ತೆ. ಆಗ ಕೂಡ ಚರ್ಮಕ್ಕೆ ಬಣ್ಣವನ್ನು ನೀಡುವಂಥ ಸೆಲ್ಸ್ ಏನಿರುತ್ತೆ ಮೆಲೆನೋಸೈಟ್ಸ್ಗಳು, ಅವುಗಳು ಕಡಿಮೆ ಆಗ್ತಾ ಹೋದಾಗ ಆಗ ನಮ್ಮ ಚರ್ಮದ ಬಣ್ಣ ಏನಾಗುತ್ತೆ, ಕುಗ್ಗುತ್ತಾ ಹೋಗುತ್ತೆ. ಆಗ ನಮ್ಮ ಚರ್ಮಕ್ಕೆ ನಾವು ಏನೋ ವೈಟ್ ಪ್ಯಾಚಸ್ ಆಗಿರ್ಬೋದು ಅಥವಾ ಬಿಳಿ ಮಚ್ಚೆಗಳು ಅಥವಾ ವಿಟಿಲಿಗೋ ಅನ್ನೋದನ್ನು ನೋಡ್ತಾ ಹೋಗ್ತೀವಿ. ಯೂಶಲಿ ಏನಾಗುತ್ತೆ, ನಮ್ಮ ಚರ್ಮದ ಪದರುಗಳು ಹೇಗಿರುತ್ತೆ ಅಂದರೆ, ಆ ಪದರುಗಳ ಒಳಗಡೆ ಈ ಮೆಲೆನೋಸೈಟ್ಸ್ಗಳು ಅಂತ ಏನು ಹೇಳ್ತೇವೆ ಅಂದರೆ ಚರ್ಮಕ್ಕೆ ಬಣ್ಣವನ್ನು ಕೊಡುವಂಥ ಸೆಲ್ಸ್ ಏನಿರುತ್ತೆ ಅವುಗಳು ಸಮಾನವಾಗಿ ಸ್ಪ್ರೆಡ್ ಆಗಿರುತ್ತೆ ಚರ್ಮದ ಒಳಗಡೆ. ಯಾವಾಗ ಈ ಮೆಲೆಟೋನಿನ್ ಹಾರ್ಮೋನ್ ಅನ್ನುವಂಥದ್ದು ಮೆದುಳಿಂದ ಉತ್ಪತ್ತಿ ಆಗ್ತಾ ಹೋಗುತ್ತೋ ಅವುಗಳಲ್ಲಿ ಏರ್ಪೇರ್ ಆದಾಗ ಕೆಲವೊಂದು ಭಾಗಗಳಲ್ಲಿ ಮಾತ್ರನೇ ಈ ಮೆಲೆನೋಸೈಟ್ಸ್ಗಳು ಡ್ಯಾಮೇಜ್ ಆಗುವಂಥದ್ದು. ಹಾಗಾಗಿ ಕೆಲವೊಂದು ಭಾಗಗಳಲ್ಲಿ ಮಾತ್ರನೇ ನಾವು ಬಿಳಿ ಮಚ್ಚೆಗಳನ್ನು ನೋಡ್ತಾ ಹೋಗ್ತೀವಿ. ಮತ್ತೊಂದು ಕರೆ ನೋಡೋಣ. ಹಲೋ, ನಮಸ್ಕಾರ. ಸೌದತ್ತಿಯಿಂದ ಸರ್, ನನ್ನ ಹೆಸರು ರಾಕೇಶ್ ಅಂತ. ಎಸ್, ಮಾತಾಡಿ, ಡಾಕ್ಟರ್ ಇದ್ದಾರೆ. ಹೇಳಿ ರಾಕೇಶ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ನಾನು ಸೌದತ್ತಿರಿಂದ ರೀ ಮಾತಾಡ್ತಾ ಇರೋದು. ಹೇಳಿ ರಾಕೇಶ್ ಅವರೇ. ಮೇಡಮ್, ನನಗೆ ಇವಾಗ ವಯಸ್ಸು ಬಂದ್ಬಿಟ್ಟು 28 ವಯಸ್ಸು. ನನಗೆ ರೀ, ನಾನು ಮೊದಲು ಸ್ಪೋರ್ಟ್ಸ್ ಆಡ್ತಾ ಇದ್ದೆ. ಆಡುವಾಗ ಅಲ್ಲಿ ಬಿದ್ದಿದ್ದೆ, ಅದು ಬಿಳಿ ಮಚ್ಚೆ ಹಾಗೆ ಇದೆ ಮೇಡಮ್. ಹೋಗ್ಬೋದಾ ಅಂತ ಅನ್ಕೊಂಡು ಕಾಲ್ ಮಾಡಿದ್ದೆ ಮೇಡಮ್. ನಿಮಗೆ ನಿಮ್ಮಲ್ಲಿ ಟ್ರೀಟ್ಮೆಂಟ್ ಸಿಗ್ಬೋದಾ ಅಂತ ಅನ್ಕೊಂಡಿದ್ದೆ. ಖಂಡಿತವಾಗ್ಲೂ ರಾಕೇಶ್ ಅವರೇ, ಇದಕ್ಕೆ ಚಿಕಿತ್ಸೆ ಇರುತ್ತೆ. ಎಲ್ಲಾಗಿರೋದು ಬಿಳಿ ಮಚ್ಚೆ? ಅದು ಕೈ ಮೇಲೆ ಮೇಡಮ್, ಕೈ ಮತ್ತೆ ಕಾಲ್ ಮೇಲೆ. ಯಾಕಂದ್ರೆ ಸ್ಲಿಪ್ ಆಗಿ ಬಿದ್ದಿರ್ತೀವಲ್ಲ, ಅದು ಸ್ಲಿಪ್ ಬಿದ್ದಾಗ ಸ್ವಲ್ಪ ಅದು ವೈಟ್ ಆಗಿ ಕಾಣ್ತಾ ಇದೆ ಹಾಗೆ. ಎಷ್ಟು ವರ್ಷದ ಹಿಂದೆ ಆಗಿದ್ದು ರಾಕೇಶ್ ಇದು? ಒಂದು 3 ವರ್ಷ ಮೇಡಮ್. 3 ವರ್ಷ ಆಗಿದೆ. ಬೇರೆ ಎಲ್ಲಾದ್ರೂ ಸ್ಪ್ರೆಡ್ ಆಗಿದ್ಯಾ ರಾಕೇಶ್ ಅವರೇ? ಬೇರೆ ಎಲ್ಲಾದ್ರೂ ಬಿಳಿ ಮಚ್ಚೆಗಳು ಕಾಣಿಸ್ತಾ? ಹಾಗೇನ್ ಕಾಣ್ತಾ ಇಲ್ಲ, ಅಷ್ಟೇ ಮೊಣಕಾಲ್ ಮೇಲೆ ಮತ್ತೆ ಮೊಣಕೈ ಮೇಲೆ ಅಷ್ಟೇ ಇದೆಯಲ್ಲ. ಖಂಡಿತವಾಗ್ಲೂ ರಾಕೇಶ್ ಅವರೇ, ಇದಕ್ಕೆ ನಾವು ಲ್ಯೂಕೋಡರ್ಮಾ ಅಂತ ಹೇಳ್ತೀವಿ. ಜನರಲಿ ತೊನ್ನು ಅಂತ ಸಾಕಷ್ಟು ಜನ ಗಾಬರಿ ಪಡ್ಕೊಂಡ್ಬಿಡ್ತಾರೆ. ಲ್ಯೂಕೋಡರ್ಮಾಲ್ ಏನಾಗುತ್ತೆ ಅಂದರೆ, ಈಗ ನೀವು ಹೇಳ್ತಾ ಇದ್ರಿ ನೀವು ಸ್ಪೋರ್ಟ್ಸಲ್ಲಿ ಇದ್ದೀರಾ ಅಂತ. ಸೊ ಮಕ್ಕಳು ಕೂಡ ಆಗಿರ್ಬೋದು ಅಥವಾ ದೊಡ್ಡವರು ಆಟ ಆಡುವಾಗ ಎಲ್ಲಾದರೂ ಗಾಯಗಳಾಗಿತ್ತು ಅಂತಂದಾಗ, ಆ ಗಾಯ ಏನಾದರೂ ಡೀಪಾಗಿ ಆಗಿತ್ತು, ಡೀಪ್ ಇಂಜುರಿ ಏನಾದರೂ ಆಗಿತ್ತು ಅಂದಾಗ ಚರ್ಮದ ಒಳಗಡೆ ಇರುವಂತಹ ಬಣ್ಣವನ್ನು ಕೊಡುವಂಥ ಸೆಲ್ಸ್ ಇರುತ್ತೆ, ಚರ್ಮಕ್ಕೆ ಬಣ್ಣವನ್ನು ಕೊಡುವಂಥ ಸೆಲ್ಸ್, ಅದಕ್ಕೆ ನಾವು ಮೆಲೆನೋಸೈಟ್ಸ್ ಅಂತ ಹೇಳ್ತೀವಿ. ಸೊ ಅಕಸ್ಮಾತಾಗಿ ಈ ಮೆಲೆನೋಸೈಟ್ಸ್ಗಳು ಡ್ಯಾಮೇಜ್ ಆಗಿತ್ತು, ಈ ಬಿದ್ದಾಗ ಆಗಿರ್ಬೋದು ಅಥವಾ ಕೆಲವೊಂದು ಸತಿ ಸುಟ್ಟಾಗ ಆಗಿರ್ಬೋದು. ಈಗ ಅಡುಗೆ ಎಲ್ಲ ಮಾಡುವಾಗ ಅಕಸ್ಮಾತ್ ಕೈ ಅಥವಾ ಕಾಲೇನಾದರೂ ಸುಟ್ಕೊಂಡಿದ್ವಿ, ಅಥವಾ ಕೆಲವೊಂದು ಸತಿ ಹೇಗಾಗುತ್ತೆ ಅಂದರೆ, ಈ ಬಿಸಿ ನೀರು ಏನಾದರೂ ಅಥವಾ ಬಿಸಿ ಎಣ್ಣೆ ಏನಾದರೂ ಚೆಲ್ಲಿತ್ತು ಅಂದಾಗ ಆಗ ಬೊಬ್ಬೆ ಥರ ಆಗಿಬಿಟ್ಟಿರುತ್ತೆ. ಅದಾದ ನಂತರ ಆ ಚರ್ಮ ಕರೆಕ್ಟಾಗಿ ಹೀಲ್ ಆಗದೇನೆ, ವಾಸಿ ಆಗದೇನೆ, ನಾರ್ಮಲ್ ಕಲರಿಗೆ ಬರ್ದೇನೆ ಅದು ಕೂಡ ವೈಟ್ ಪ್ಯಾಚಸ್ಸಿಗೆ ತಿರ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಇದಕ್ಕೆ ನಾವು ಲ್ಯೂಕೋಡರ್ಮಾ ಅಂತ ಹೇಳ್ತೀವಿ ರಾಕೇಶ್ ಅವರೇ. ಖಂಡಿತವಾಗ್ಲೂ ಈ ಕಾಯಿಲೆಯನ್ನು ಕ್ಯೂರ್ ಮಾಡ್ಬೋದು. ಈ ಮೆಲೆನೋಸೈಟ್ಸ್ಗಳು ಯಾವ್ಯಾವ ಭಾಗದಲ್ಲಿ ನೀವಂತಿದ್ರಿ ಕೈ ಮತ್ತು ಕಾಲಲ್ಲಾಗಿದೆ ಅಂತ. ಸೊ ಒಳ್ಳೇದೇನು ಅಂದರೆ ಎಲ್ಲೂ ಸ್ಪ್ರೆಡ್ ಆಗಿಲ್ಲ. ಬಟ್ ಇದಕ್ಕೆ ಚಿಕಿತ್ಸೆಯನ್ನು ಹೇಗೆ ನಾವು ಕೊಡ್ತೀವಿ ಅಂತಂದರೆ, ಈ ಮೆಲೆನೋಸೈಟ್ಸ್ಗಳು ಏನು ಡ್ಯಾಮೇಜ್ ಆಗಿದೆ ಅದು ವಾಪಸ್ ಉತ್ಪತ್ತಿ ಆಗಲಿಕ್ಕೆ ನಾವು ಚಿಕಿತ್ಸೆಯನ್ನು ಕೊಡುವಂಥದ್ದು. ಯಾವಾಗ ಈ ಮೆಲೆನೋಸೈಟ್ಸ್ಗಳು ವಾಪಸ್ ಉತ್ಪತ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೋ ಆಗ ಅದೇ ಮೆಲೆನೋಸೈಟ್ಸ್ಗಳಿಂದ ಮೆಲನಿನ್ ಅನ್ನುವೊಂದು ಕಣಗಳು ಉತ್ಪತ್ತಿ ಆಗ್ತಾ ಹೋಗುತ್ತೆ. ತದನಂತರ ನಿಮ್ಮ ಚರ್ಮ ಕಂಪ್ಲೀಟಾಗಿ ನಾರ್ಮಲ್ ಆಗುತ್ತೆ ರಾಕೇಶ್ ಅವರೇ. ಗಾಬರಿ ಪಡುವಂಥ ಅವಶ್ಯಕತೆಯೇ ಇಲ್ಲ. ನೀವು ಸೌದತ್ತಿಯಿಂದ ಕಾಲ್ ಮಾಡಿದ್ರಿ ಅಂತ ಹೇಳ್ತಿದ್ರಿ. ಹುಬ್ಬಳ್ಳಿಯಲ್ಲಿ ನಮ್ಮ ಹೋಮಿಯೋಪತಿ ಶಾಖೆ ಇದೆ, ಖಂಡಿತವಾಗ್ಲೂ ಹೋಗಿ ಭೇಟಿ ಮಾಡಿ, ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ. ಜೊತೆಗೆ ಮತ್ತೆ ಈ ಸಮಸ್ಯೆಗಳು ಮತ್ತೆ ಯಾವಾಗಾದರೂ ನೀವು ಬಿದ್ದರೆ, ಯಾಕಂದರೆ ನೀವು ಸ್ಪೋರ್ಟ್ಸ್ ಪರ್ಸನ್ ಇರೋದ್ರಿಂದ ಮತ್ತೆ ನೀವು ಆಟ ಆಡ್ತಾನೆ ಇರ್ತೀರಾ. ಸೊ ಹಾಗಾಗಿ ಎಲ್ಲಾದರೂ ಬಿದ್ದರೆ ಅಥವಾ ಗಾಯಗಳು ಮಾಡಿಕೊಂಡ್ರೆ ಅದು ನಾರ್ಮಲ್ ಆಗಿ ಹೀಲ್ ಆಗಲಿಕ್ಕೆ ಕೂಡ ನಮ್ಮಲ್ಲಿ ಚಿಕಿತ್ಸೆ ಇರುತ್ತೆ. ಖಂಡಿತವಾಗ್ಲೂ ಒಂದ್ಸತಿ ಬಂದು ಭೇಟಿ ಮಾಡಿ ರಾಕೇಶ್ ಅವರೇ. ಧನ್ಯವಾದ ಕರೆ ಮಾಡಿ. ಇನ್ನು ನಮ್ಮ ಹೋಮಿಯೋಪತಿ ಬೆಂಗಳೂರಿನಲ್ಲಿ 2 ಶಾಖೆಗಳು, ಮಲ್ಲೇಶ್ವರಂ ಮತ್ತು ಜಯನಗರ್. ಇನ್ನು ಇದಲ್ಲದೆ ಇನ್ನು ಮೈಸೂರು, ದಾವಣಗೆರೆ, ಹುಬ್ಬಳ್ಳಿ ಮತ್ತು ಗುಲ್ಬರ್ಗದಲ್ಲಿ ಕೂಡ ನಮ್ಮ ಶಾಖೆಗಳಿದೆ. ಮತ್ತಷ್ಟು ಮಾಹಿತಿ ಬೇಕು ಅನ್ನೋದಾದರೆ ಟಿವಿ ಸ್ಕ್ರೀನ್ ಮೇಲೆ ಹೋಗೋ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಟೆಲಿಕಾಲರ್ಸ್ ನಮಗೆ ನೀಡ್ತಾರೆ. ಸೊ ಎಸ್, ಮ್ಯಾನೇಜ್ಮೆಂಟ್ ಮೆಡಿಕೇಷನ್ ವಿಭಾಗಕ್ಕೆ ಬಂದಾಗ ಚರ್ಮ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಮೊದಲಿಗೆ ಅನಿಸೋದು ಔಟರ್ ಅಪ್ಲಿಕೇಶನ್ಸ್ ಏನಾದರೂ ಬೇಕಾಗ್ಬೋದಾ?
ನಾವು ಕ್ರೀಮ್ಗಳನ್ನು ಹಚ್ಬೋದಾ, ಬೇರೆ ರೀತಿ ಎಣ್ಣೆ ಆಯಿಲ್ ಮಸಾಜ್ಗಳನ್ನು ಮಾಡಿಸಬಹುದಾ, ಇದರಿಂದ ಸರಿ ಹೋಗುತ್ತಾ ಸೋರಿಯಾಸಿಸ್ ಮತ್ತು ವಿಟಿಲಿಗೋ? ಈ ಪ್ರಶ್ನೆಗೆ ಉತ್ತರ ತಿಳ್ಕೊಳ್ಳೋಣ. ಎಸ್ ಡಾಕ್ಟರ್, ಸಾಮಾನ್ಯವಾಗಿ ಸ್ಕಿನ್ ಅಂತ ಬಂದಾಗ ಎಲ್ಲರೂ ಕೂಡ ಬಹಳ ಮುತುವರ್ಜಿ ವಹಿಸ್ತಾರೆ, ಕಾಳಜಿ ವಹಿಸ್ತಾರೆ, ಸೊ ಔಷಧ ಅಪ್ಲಿಕೇಶನ್ಸ್ಗಳನ್ನು ತಗೊಳ್ತಾರೆ. ಬಟ್ ಆದರೆ ನೀವು ಹೇಳೋ ಹಾಗೆ ಈ ಎರಡು ಸಮಸ್ಯೆಗಳಿಗೆ ಬರೀ ಔಷಧ ಅಪ್ಲಿಕೇಶನ್ಸ್ ಅಲ್ಲದೆ ಬೇರೆ ಇತರೆ ಮ್ಯಾನೇಜ್ಮೆಂಟ್ ಕೂಡ ಬೇಕಾಗ್ಬೋದು, ಮೆಡಿಕೇಶನ್ ಬೇಕಾಗ್ಬೋದು. ಸೊ ವಾಟ್ ಆರ್ ದೋಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಮೆಡಿಕೇಶನ್ಸ್? ಖಂಡಿತವಾಗ್ಲೂ ಈ ತೊನ್ನು ಅಂತಂದಾಗ ಸಾಕಷ್ಟು ಜನ ಕೇವಲ ಚರ್ಮಕ್ಕೇ ಅದಕ್ಕೆ ಆಯಿಂಟ್ಮೆಂಟ್ ಆಗಿರ್ಬೋದು ಅಥವಾ ಫೋಟೋಥೆರಪಿ ಅಂತ ಹೇಳ್ತೀವಿ, ಇವುಗಳನ್ನು ಬಳಸ್ತಾ ಇರ್ತಾರೆ. ಅಥವಾ ಫೋಟೋಥೆರಪಿಯಲ್ಲಿ ಸಿಟ್ಟಿಂಗ್ಸ್ ಇರ್ತಾ ಹೋಗುತ್ತೆ. ಸೊ ಇದರಿಂದ ಏನಾಗುತ್ತೆ, ತಕ್ಕ ಮಟ್ಟಿಗೆ ಈ ಚರ್ಮದ ಮೇಲ್ಗಡೆ ಏನು ಬಿಳಿ ಮಚ್ಚೆಗಳಿರ್ತಾ ಹೋಗುತ್ತೆ ಅವು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಬಟ್ ಕಂಪ್ಲೀಟಾಗಿ ಕ್ಯೂರ್ ಆಗಲಿಕ್ಕೆ ಈ ಮೆದುಳಲ್ಲಿ ಉತ್ಪತ್ತಿಯಾಗುವಂತಹ ಮೆಲಟೋನಿನ್ ಹಾರ್ಮೋನ್ಸ್ಗಳೇ ಬ್ಯಾಲೆನ್ಸ್ ಆಗಬೇಕಾಗತ್ತೆ. ಅದರ ಜೊತೆಗೆ ಸಾಕಷ್ಟು ಜನರಲ್ಲಿ ಕೇವಲ ಮೆಲಟೋನಿನ್ ಹಾರ್ಮೋನ್ಸ್ ಅಷ್ಟೇ ಅಲ್ಲ, ಈ ಥೈರಾಯ್ಡ್ ಸಮಸ್ಯೆಗಳಿದ್ದಾಗ ಕೂಡ, ಯಾಕಂದರೆ ಮೆಲಟೋನಿನ್ ಹಾರ್ಮೋನ್ ಕೂಡ ಮೆದುಳಿನಿಂದನೇ ಉತ್ಪತ್ತಿ ಆಗ್ತಾ ಇರುತ್ತೆ. ಥೈರಾಯ್ಡ್ ಗ್ರಂಥಿ ಅಥವಾ ಥೈರಾಯ್ಡ್ ಗ್ಲ್ಯಾಂಡ್ ಏನಿರುತ್ತೆ ಅದು ಕತ್ತು ಭಾಗದಲ್ಲಿ ಇದ್ರೂ ಅದು ಕರೆಕ್ಟಾಗಿ ಕೆಲಸ ಮಾಡಬೇಕು ಅಂತಂದಾಗ ನಮ್ಮ ಮೆದುಳಿಂದನೇ TSH ಅಥವಾ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅನ್ನುವಂಥದ್ದು ಉತ್ಪತ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಥೈರಾಯ್ಡ್ ಸಮಸ್ಯೆಗಳು ಇದ್ದಾಗ ಕೂಡ ನಾವು ಬಿಳಿ ಮಚ್ಚೆಗಳನ್ನು ನೋಡ್ತಾ ಹೋಗ್ತೀವಿ. ಇನ್ನು ಅದಷ್ಟೇ ಅಲ್ಲದೆ ಕೆಲವೊಬ್ಬರಲ್ಲಿ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಅಂತ ಹೇಳ್ತೀವಿ, ಅಂದರೆ ಪೌಷ್ಟಿಕಾಂಶದ ಕೊರತೆ ಇದ್ದಾಗ. ಈಗ ನಾನು ಆಗಲೇ ಚರ್ಮದ ಫಂಕ್ಷನ್ಸ್ ಅಥವಾ ಚರ್ಮ ಏನೆಲ್ಲ ಕೆಲಸವನ್ನು ಮಾಡ್ತಾ ಇದೆ ಅಂತಂದಾಗ ವೈಟಮಿನ್ ಡಿ ಅಂತ ಹೇಳ್ತಾ ಇದ್ದೆ. ಸೊ ಈ ವೈಟಮಿನ್ ಡಿ ನಮ್ಮ ದೇಹದಲ್ಲಿ ಕೊರತೆ ಆದಾಗ ಕೂಡ ಚರ್ಮದ ಒಳಗಡೆ ಇರುವಂಥ ಸೆಲ್ಸ್ಗಳೇನಿರುತ್ತೆ, ಚರ್ಮಕ್ಕೆ ಬಣ್ಣವನ್ನು ಕೊಡುವಂಥ ಸೆಲ್ಸ್ಗಳು, ಅವುಗಳು ಕುಗ್ತಾ ಹೋಗುತ್ತೆ. ಆಗನೂ ನಾವು ಈ ತೊನ್ನನ್ನು ನೋಡ್ಬೋದು. ಸೊ ಹಾಗಾಗಿ ತೊನ್ನು ಬಂದಿದೆ ಅಂತಂದಾಗ ಕೇವಲ ಅನುವಂಶೀಯತೆ ಅಷ್ಟೇ ಅಲ್ಲ, ಇವೆಲ್ಲ ಕಾರಣಗಳನ್ನು ನಾವು ನೋಡ್ತಾ ಹೋಗ್ಬೋದು. ಸೊ ಪ್ರತಿಯೊಬ್ಬರಲ್ಲೂ ಕಾರಣಗಳು ಬೇರೆ ಬೇರೆ ಆದಾಗ ಏನಾಗುತ್ತೆ, ಅದಕ್ಕೆ ತಕ್ಕ ಹಾಗೇ ಯಾವ ಕಾರಣಕ್ಕಾಗಿ ಅವರಲ್ಲಿ ತೊನ್ನು ಬಂದಿದೆ ಇದನ್ನು ನೋಡಿಕೊಂಡು ನಾವು ಅವ್ರಿಗೆ ಚಿಕಿತ್ಸೆ ಕೊಟ್ಟರೆ ಆಗ ಖಂಡಿತವಾಗ್ಲೂ ತೊನ್ನು ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ. ಜೊತೆಗೆ ಇಂಪಾರ್ಟೆಂಟ್ ಏನು ಅಂದರೆ, ಫಸ್ಟು ನಾವು ನಮ್ಮ ಹೋಮಿಯೋಪತಿಯಲ್ಲಿ ಮೆಡಿಸಿನ್ಸ್ನ ಕೊಟ್ಟಾಗ ನಾವೇನು ಮಾಡ್ತೀವಿ, ಸ್ಟಾರ್ಟಿಂಗಲ್ಲಿ ಯಾವ ಕಾರಣಕ್ಕಾಗಿ ಅವರಲ್ಲಿ ತೊನ್ನು ಕಾಣಿಸ್ಕೊಂಡಿದೆ, ಅನುವಂಶೀಯವಾಗಿ ಕಾಣಿಸ್ಕೊಂಡಿದ್ರೆ ಅದಕ್ಕೆ ನಾವು ಹೋಮಿಯೋಪತಿ ಮೆಡಿಸಿನ್ಸ್ನ ಕೊಡುವಂಥದ್ದು ಬೇರೆ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಸಿಮಿಲಿಮಮ್ ಅಂತ ಹೇಳ್ತೀವಿ. ಇನ್ನು ಪೌಷ್ಟಿಕಾಂಶದ ಕೊರತೆ ಇದ್ದಾಗ ಬರ್ತಾ ಇತ್ತು, ಅಥವಾ ಕೆಲವೊಂದು ಸತಿ ಈಗ ನಾಗಲೇ ಹೇಳ್ತಾ ಇದ್ದೆ, ಈಗ ಅಕಸ್ಮಾತ್ ಥೈರಾಯ್ಡ್ ಸಮಸ್ಯೆಗಳಿಂದ ಬರ್ತಾ ಇತ್ತು ಅಂತಂದಾಗ ಆಗ ಮೆಡಿಸಿನ್ಸ್ಗಳು ಬೇರೆ ಆಗ್ತಾ ಹೋಗುತ್ತೆ. ಸೊ ಮೊದಲನೇ ಹಂತದಲ್ಲಿ ನಾವು ತೊನ್ನಿನ ಸಮಸ್ಯೆ ಇದ್ದಾಗ ಸ್ಪ್ರೆಡ್ ಆಗೋದನ್ನು ಅಥವಾ ಅತಿ ಹೆಚ್ಚಾಗಿ ಹೊಸ ಪ್ಯಾಚಸ್ ಬಿಳಿ ಮಚ್ಚೆಗಳು ಬರೋದನ್ನು ಕಡಿಮೆ ಆಗಲಿಕ್ಕೆ ಮೆಡಿಸಿನ್ಸ್ ಕೊಡ್ತಾ ಹೋಗ್ತೀವಿ. ತದನಂತರ ಏನಾಗುತ್ತೆ, ಚರ್ಮದ ಒಳಗಡೆ ಇರುವಂತಹ ಬಣ್ಣವನ್ನು ಕೊಡುವಂಥ ಸೆಲ್ಸ್ಗಳೇನು ಡ್ಯಾಮೇಜ್ ಆಗಿರುತ್ತೆ ಅವುಗಳು ವಾಪಸ್ ಉತ್ಪತ್ತಿ ಆಗ್ಲಿಕ್ಕೆ ಮೆಡಿಸಿನ್ಸ್ ಕೊಡ್ತೀವಿ. ಆಗ ಬಿಳಿ ಮಚ್ಚೆಗಳೇನಿರುತ್ತೆ ಅದು ವಾಪಸ್ ನಾರ್ಮಲ್ ಕಲರ್ಗೆ ಬರ್ತಾ ಹೋಗುತ್ತೆ. ಸಾಕಷ್ಟು ಜನರಿಗೆ ಈ ಚರ್ಮದ ಬಗ್ಗೆ ತುಂಬಾ ಕಾಳಜಿ ವಹಿಸುವಂಥವ್ರು ಒಂದಿಷ್ಟು ಜನ ಆದರು ಅಂದರೆ, ಇನ್ನು ಕೆಲವೊಬ್ಬರು ಅದನ್ನು ತುಂಬಾ ನಿರ್ಲಕ್ಷ್ಯ ಮಾಡುವರಂಥವ್ರು ಕೂಡ ನಾವು ನೋಡ್ತೀವಿ. ಈಗ ನಿರ್ಲಕ್ಷ್ಯ ಮಾಡೋರಲ್ಲಿ ಕೂಡ ಚರ್ಮದ ರೋಗಗಳನ್ನು ಹೆಚ್ಚು ನೋಡ್ತಾ ಹೋಗ್ತೀವಿ. ಇನ್ನು ಸಾಕಷ್ಟು ಕಾಳಜಿ ಮಾಡೋರಲ್ಲಿ ಕೂಡ ಈ ಚರ್ಮದ ರೋಗಗಳನ್ನು ಹೆಚ್ಚು ನೋಡ್ತಾ ಹೋಗ್ತೀವಿ. ಇಂಪಾರ್ಟೆಂಟ್ ಏನು ಅಂದರೆ, ಚರ್ಮ ರೋಗಗಳು ಯಾವುದೇ ಆಗಿರಲಿ, ಈ ಅಲರ್ಜಿಕ್ ಡರ್ಮಟೈಟಿಸ್ ಆಗಿರ್ಬೋದು, ಸೋರಿಯಾಸಿಸ್ ಆಗಿರ್ಬೋದು, ಅಥವಾ ನಾವೀಗ ಮಾತಾಡ್ತಾ ಇರುವಾಗ ತೊನ್ನು ಇರೋರಿಗಾಗಿರ್ಬೋದು, ಅಥವಾ ಲ್ಯೂಕೋಡರ್ಮಾ ಅಂತ ಹೇಳ್ತೀವಿ, ಅದು ಕೂಡ ಬಿಳಿ ಮಚ್ಚೆಗಳು, ಅದರ ಜೊತೆಗೆ ಟೀನಿಯಾ ವರ್ಸಿಕ್ಯುಲರ್ ಆಗಿರ್ಬೋದು, ಅಥವಾ ಫಂಗಲ್ ಇನ್ಫೆಕ್ಷನ್ಸ್ ಆಗಿರ್ಬೋದು. ಸೊ ಯಾವುದೇ ಒಂದು ಚರ್ಮ ರೋಗಗಳು ಬಂದಾಗ ಮೊದಲನೇದಾಗಿ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು, ಅದು ಬಹಳ ಇಂಪಾರ್ಟೆಂಟು. ನಮ್ಮ ಚರ್ಮ ಹೀಗಾಗಿದೆ ಅಂತ ಅಕ್ಸೆಪ್ಟ್ ಮಾಡ್ಕೊಂಡಾಗ ಏನಾಗುತ್ತೆ, ಆಗ ಅದಕ್ಕೆ ನಾವು ಏನಾದರೂ ವೈದ್ಯರನ್ನು ಹೋಗಿ ಸಲಹೆ ತೆಗೆದುಕೊಳ್ಳೋದಾಗಿರ್ಬೋದು, ಅಥವಾ ವೈದ್ಯರನ್ನು ಮೀಟ್ ಮಾಡಿ ಯಾವ ಕಾರಣಕ್ಕಾಗಿ ಇದು ಬಂದಿದೆ, ಜೊತೆಗೆ ಇದನ್ನು ಹೇಗೆ ಹೋಗಲಾಡಿಸ್ಬೋದು ಇದನ್ನು ತಿಳ್ಕೊಳ್ಬೋದು. ಅದನ್ನು ನಿರ್ಲಕ್ಷ್ಯ ಮಾಡೋರಲ್ಲಿ ಏನಾಗ್ಬಿಡುತ್ತೆ ಅಂದರೆ, ಚರ್ಮ ರೋಗಗಳಿಂದ, ಯಾಕಂದರೆ ಚರ್ಮ ಪ್ರೊಟೆಕ್ಷನ್ನ ಕೊಡುವಂಥದ್ದು, ಅದರ ಕೆಳಗಡೆನೆ ಮಾಂಸಖಂಡಗಳಿರುವಂಥದ್ದು, ಜಾಯಿಂಟ್ಸು, ಎಲುಬುಗಳು, ಮೂಳೆಗಳಿರುವಂಥದ್ದು. ಸೊ ಹಾಗಾಗಿ ಚರ್ಮ ರೋಗಗಳನ್ನು ನಿರ್ಲಕ್ಷ್ಯ ಮಾಡಿದಾಗ ಏನಾಗುತ್ತೆ,
ಮಾಂಸಖಂಡಗಳಿಗೂ ಇನ್ಫೆಕ್ಷನ್ ತಲುಪ್ತಾ ಹೋಗುತ್ತೆ. ತದನಂತರ ಮೂಳೆಗಳಿಗೆ, ಜಾಯಿಂಟ್ಸ್ಗಳಿಗೆ ತಲುಪಿದಾಗ ಇದೇ ಚರ್ಮ ರೋಗಗಳಿಂದ ಸಾಕಷ್ಟು ಕಾಂಪ್ಲಿಕೇಶನ್ಸ್ ಆಗಿ ನಾವು ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ನೋಡ್ತಾ ಹೋಗ್ತೀವಿ. ಇನ್ನು ಕೆಲವೊಬ್ಬರಿಗೆ ಈ ಡರ್ಮಟೈಟಿಸ್ ಸಾಕಷ್ಟು ವರ್ಷಗಳಿಂದ ಇರುತ್ತೆ, ಅಥವಾ ನಾವೇನು ಇಸುಬು ಅಂತ ಕನ್ನಡದಲ್ಲಿ ಹೇಳ್ತೀವಿ. ಇದು ಸಾಕಷ್ಟು ವರ್ಷಗಳಿಂದ ಇದ್ದಾಗ ಇದಕ್ಕೆ ಆಯಿಂಟ್ಮೆಂಟ್ ಹಚ್ತಾ ಹೋಗ್ತಾ ಇರ್ತಾರೆ ಒಂದು ಕಾಯಿಲೆಯಿಂದ ಇನ್ನೊಂದು ಕಾಯಿಲೆಗೆ. ಸೊ ಆಯಿಂಟ್ಮೆಂಟ್ ಪದೇ ಪದೇ ಹಚ್ಚಿದಾಗ ಏನಾಗುತ್ತೆ, ಈ ಕೆಮಿಕಲ್ಸಿಂದ ಏನಾಗುತ್ತೆ, ನಮ್ಮ ಚರ್ಮಕ್ಕೆ ಬಣ್ಣವನ್ನು ಕೊಡುವಂಥ ಸೆಲ್ಸ್ಗಳು ಕುಗ್ಗುತ್ತಾ ಹೋಗೋದ್ರಿಂದ ಅದು ವಿಟಿಲಿಗೋ ಅಥವಾ ತೊನ್ನೆಗೆ ತಿರ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಚರ್ಮಕ್ಕೆ ಅತಿ ಹೆಚ್ಚು ಕಾಳಜಿ ವಹಿಸಿದಾಗ ಕೂಡ ಕಾಯಿಲೆಗಳು ಬರುವಂಥದ್ದು. ತುಂಬಾ ನಿರ್ಲಕ್ಷ್ಯ ಮಾಡಿದಾಗ ಏನಾಗುತ್ತೆ, ಕಾಯಿಲೆಗಳು ವಿಪರೀತ ಆಗಿ ಕಾಂಪ್ಲಿಕೇಶನ್ಸ್ ಕೂಡ ನಾವು ನೋಡ್ತಾ ಹೋಗ್ತೀವಿ. ವೀಕ್ಷಕರೇ, ಇನ್ನು ನಿಮ್ಮ ಆರೋಗ್ಯ ನಮ್ಮ ಕಾಳಜಿ ಹೊಸ ಮಾಹಿತಿ, ಹೊಸ ಸಂಚಿಕೆ ಮೂಲಕ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಧನ್ಯವಾದ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ.